ನೃತ್ಯ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡೋದಕ್ಕೆ ರೆಡಿ ಆಗಿದ್ದೀರಿ. ಸೊ 8 ತಂಡಗಳಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಒಂದು ಸಾಂಗ್ಗೆ 10 ನಿಮಿಷಗಳ ಕಾಲಾವಕಾಶ. ಅದಕ್ಕಿಂತ ಆ ಒಂದು ಟೈಮ್ ಅನ್ನ ಮೀರೋ ಹಾಗಿಲ್ಲ. ಅದರ ಕಡಿಮೆಯಲ್ಲಿ ನೀವು ಪರ್ಫಾರ್ಮೆನ್ಸ್ ಮಾಡಬಹುದು, 8 ನಿಮಿಷ 7 ನಿಮಿಷ ಮಾಡಬಹುದು. ಆದರೆ ಮ್ಯಾಕ್ಸಿಮಮ್ 10 ನಿಮಿಷ ನಿಮಗೆ ಕಾಲಾವಕಾಶವನ್ನ ನೀಡ್ತಾ ಇರುವಂತದ್ದು. ಸೊ ಇದೀಗ 1 ರಿಂದ 8 ತಂಡಗಳು ರೆಡಿ ಆಗಿರುವಂತದ್ದು. ಸೊ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಬೋದಾ? Come on guys, make some noise. ಆ ಒಂದು ತಂಡವನ್ನ ಕರೆಯೋಕ್ಕಿಂತ ಪೂರ್ವದಲ್ಲಿ ಒಂದು ಶಾಯರಿ ನಿಮ್ಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಈ ಒಂದು ವೇದಿಕೆಗೆ ಅನುಸಾರವಾಗಿ. ಸೊ ಎಲ್ರು ವಾವಾ ಹೇಳ್ತೀರಾ? ಎಲ್ರು ವಾವಾ ಹೇಳ್ತೀರಾ? ರೆಡಿ? ಆರ್ ಯು ರೆಡಿ? ಓಕೆ. ಮುಸಲ್ಮಾನ್ ನೇ ರೋಜಾ ರಖಾ, ಹಿಂದೂ ನೇ ಉಪವಾಸ ರಖಾ. ಆಹಾ, ತಲೆಗೆಲ್ಲ ಬಟ್ಟೆ ಸುತ್ತಕೊಂಡು ಹಂಗೆ ಕುತ್ಕೊಬಿಟ್ಟಿದ್ದೀರಾ, ಸೌಂಡೇ ಇಲ್ಲ. ನಾನು ಹೇಳಿದ್ನಲ್ಲ ನೀವು ವಾವ ಹೇಳ್ಬೇಕು, ರಿಪ್ಲೈ ಕೊಡಿ ಅಂತ. ವಾವ ನೀವು ಸ್ವಲ್ಪ ರಿಪ್ಲೈ ಕೊಡಿ ಅಲ್ಲ. ರೆಡಿನಾ? ಆರ್ ಯು ರೆಡಿ? ಹಾರ್ನ್ ಸೌಂಡ್ ಜೋರಾಗಿ ಬರ್ತಾ ಇದೆ. ಸೊ ಕೊನೆವರೆಗೂ ಹಂಗೆ ಇರಲಿ ಆ ಒಂದು ಸೌಂಡು, ಮಲಗಬಾರ್ದು. ಓಕೆ ರೆಡಿ? ಇನ್ನೊಂದ್ಸಲ. ಮುಸಲ್ಮಾನ್ ನೇ ರೋಜಾ ರಖಾ, ಹಿಂದೂ ನೇ ಉಪವಾಸ ರಖಾ. ಯಾರೋ ಮಾವ ಅಂದಂಗಾಯ್ತು, ಆ ಕಡೆ ಯಾರೋ ಅಲ್ಲಿ ಬಾವ ಅಂದಂಗಾಯ್ತು. ಮಾವನೂ ಅಲ್ಲ ಬಾವನೂ ಅಲ್ಲ, ಜಸ್ಟ್ ವಾವ ಹೇಳಿ ಅಲ್ಲ. वाह हेली. ओके. मुसलमान ने रोजा रखा, हिंदू ने उपवास रखा. मुसलमान ने रोजा रखा, हिंदू ने उपवास रखा, लेकिन जन्नत तो उसी को मिली जिसने माँ बाप को पास रखा. ನಮ್ಮ ಜೀವನದಲ್ಲಿ ನಾವೇನಾದರೂ ಕಿಂಚಿತ್ತು ಸಾಧನೆಯನ್ನು ಮಾಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಜೊತೆ ಇರುವಂತಹ ಒಂದು ಸಮಾಜ, ನಮ್ಮ ಜೊತೆ ಇರುವಂತಹ ಒಂದು ಅದ್ಭುತವಾದಂತಹ ಒಂದು ಪ್ರಕೃತಿ, ಅದೇ ರೀತಿಯಾಗಿ ನಮಗೆ ಜನ್ಮವನ್ನು ಕೊಟ್ಟಂತಹ ತಂದೆ ತಾಯಿಗಳು. ಸೊ ನಮ್ಮ ಜೀವನದ ಪರ್ಯಂತ ನಮ್ಮ ತಂದೆ ತಾಯಿಗಳಿಗೆ ಸದಾ ಚಿರಋಣಿಯಾಗಿರೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭಿಸಿಕೊಳ್ತಾ ಇರುವಂತದ್ದು ನಮ್ಮ ಪ್ರೀತಿ ತುಂಬಿದ ಚಪ್ಪಾಳೆಯೊಂದಿಗೆ ದ ನಂಬರ್ 1 ಕಂಟೆಸ್ಟೆಂಟ್, ದ ಟೀಮ್ ನಂಬರ್ 1. ಐ ವುಡ್ ಲೈಕ್ ಟು ವೆಲ್ಕಮ್ ಆನ್ ದಿ ಸ್ಟೇಜ್ ನಮ್ಮ ಪ್ರೀತಿ ತುಂಬಿದ ಚಪ್ಪಾಳೆಯೊಂದಿಗೆ ಜಾನಪದ ನೃತ್ಯ ಸ್ಪರ್ಧೆ. ಕಣ್ಣಿನ ರೆಪ್ಪೆಯಿಂದ ಆ ಒಂದು ನೋಟನ್ನು ತೆಗೆಯುವಂತಹ ಒಂದು ಅಮೋಘ ದೃಶ್ಯ ಇದೀಗ ವೇದಿಕೆ ಮೇಲೆ ನೆರವೇರ್ತಾ ಇದೆ.
ಅದಾದ್ರೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಆ ಒಂದು ಹುಲಿ ಕುಣಿತಕ್ಕೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಅದ್ಭುತವಾದಂತಹ ಒಂದು ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಒಂದು ನೃತ್ಯ ಅಂತ ಹೇಳಬಹುದು. ಆ ಒಂದು ಹುಲಿ ವೇಷವನ್ನು ಧರಿಸಿ ಇವತ್ತಿನ ಒಂದು ಕಾರ್ಯಕ್ರಮದ ಪ್ರಥಮ ನೃತ್ಯವನ್ನು ಪ್ರೆಸೆಂಟ್ ಮಾಡಿರುವಂತಹ ನಂಬರ್ 1 ಟೀಮ್ಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಬೋದಾ? ಥ್ಯಾಂಕ್ ಯು ಸೋ ಮಚ್. ಅಂಡ್ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂತದ್ದು ಇದೀಗ ಟೀಮ್ ನಂಬರ್ 2 ಇವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೇನೆ. ತಮ್ಮ ಪ್ರೀತಿ ತುಂಬಿದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಸೊ ಇವತ್ತಿನ ಈ ಒಂದು ಸಂಗೀತ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದೀರಾ. ಸೊ ಎಲ್ಲರ ಮನಸ್ಸಿಗೆ ಹಾಗೂ ದೇಹಕ್ಕೆ ಮುದವನ್ನು ನೀಡುವಂತದ್ದು ಸಂಗೀತ, ಎಲ್ಲರ ಮನಸ್ಸಿಗೆ ಚೈತನ್ಯವನ್ನು ನೀಡುವಂತದ್ದು ಇದೊಂದು ಸಂಗೀತ. ಸೊ ಎಲ್ಲಾ ಈ ಒಂದು ಭೂಮಿಯಲ್ಲಿ ಎಲ್ಲಾ ಧರ್ಮದವರು ಆರಾಧಿಸುವಂತಹ ಒಂದು ಅಂಶ ಇದೆ ಅಂತ ಹೇಳಿದ್ರೆ ಅದು ಸಂಗೀತ. ಅಂತಹ ಒಂದು ಸಂಗೀತ ಕಾರ್ಯಕ್ರಮ ತಾವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡ್ತಾ ಇರುವಂತದ್ದು. ಸೊ ಇವತ್ತಿನ ಈ ಒಂದು ಜಾನಪದ ನೃತ್ಯದ ಸ್ಪರ್ಧೆಯ ದ್ವಿತೀಯ ಟೀಮ್ ಅನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇರುವಂತಹ ಸಮಯ. ತಮ್ಮ ಪ್ರೀತಿ ತುಂಬಿದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಬರಮಾಡ್ಕೊಳ್ಳಿ. ನಂಬರ್ 2 ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಭೂಮಿ ತಾಯಿ ಕಾಲು ಕೊಟ್ಟಳು ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಕಂತೆ ಕಂತೆ ಕಟ್ಟಿ ನಿಂತ ಬಣವೆ ಅಂದ, ಕಾಲು ಕಾಲು ರಾಶಿ ಇವು ಎಂಥ ಚಂದ, ಆಳುವುದ ರಾಶಿ ಇವು ನೋಡಲಂದ. ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ, ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ. ನಮ್ಮ ಹಳ್ಳಿಗೆ ಅನ್ನದಾನ ಮಾಡುತ್ತಾರೆ. ಗಲ್ಲು ಗಲ್ಲು ಬೆಚ್ಚಗೆ ಪಕ್ಕ ಕೈಯ ಹೆಜ್ಜೆಗೆ ಮುತ್ತಿನ ಕೋಲಗಳ ಹೊಯ್ಯುತ್ತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ. ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ.
ಬಡವರಿಗೆ ಬೆಲ್ಲದ ಹುಗ್ಗಿಯು ಒಕ್ಕಲ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು, ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು. ಬಾಳು ಬಂಗಾರವಾಯ್ತೆ ಭೂತಾಯಿ ನಮ್ಮ ಬಾಳು ಬಂಗಾರವಾಯ್ತೆ ಮಾತಾಯಿ. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಸಾಲು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ. ಜಗ್ಗು ನಕ್ಕು ನಕ್ಕ ಜಗ್ಗು ಜಗ್ಗು ನಕ್ಕನ, ಜಗ್ಗು ನಕ್ಕು ನಕ್ಕ ಜಗ್ಗು ಜಗ್ಗು ನಕ್ಕನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ, ಜಗ್ಗು ನಕ್ಕು ನಕ್ಕ ಜಗ್ಗು ಜಗ್ಗು ನಕ್ಕನ. ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ. Oh, the beautiful performance. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ನೀವು ಚಪ್ಪಾಳೆ ತಡದೇ ಇರೋದಕ್ಕೆ ಒಂದು ಶಾಯರಿ ನೆನಪಾಗ್ತಾ ಇದೆ. ವಾವ ಹೇಳ್ಬೋದಾ? ಹಿಂದೂಸ್ತಾನಿयों का नशा चाइयों की प्यालियों में होता है. ವಾ 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 ವಾ, ಒಂದು 2-3 ಜನ ಹಿಂದ್ಗಡೆ ಇದ್ದವ್ರು ಏನು ಫುಲ್ ಸೈಲೆಂಟ್ ಆಗಿಬಿಟ್ಟಿರಿ, ಫ್ಲಾಟ್ ಆಗಿಬಿಟ್ಟಿದ್ರಿ. ಒಂದು ಸ್ವಲ್ಪ ನಾಯ್ಸ್, ಒಂದು ಸ್ವಲ್ಪ ವೈಲೆಂಟ್ ಆಗಿ ಅಲ್ಲ. ಕಮ ಹಿಂದೂಸ್ತಾನಿयों का नशा चाइयों की प्यालियों में होता है, लेकिन हर कलाकार का नशा सिर्फ तालियों में होता है. जोरदार तालियां होना चाहिए सभी हमारे आर्टिस्ट के लिए. ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ. ಪ್ರತಿಯೊಂದು ಆಕ್ಟ್ ಈ ಒಂದು ವೇದಿಕೆ ಮೇಲೆ ಮುಗಿಸಿದ ಬಳಿಕ ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆಯೊಂದಿಗೆ ಎಲ್ಲ ಕಲಾವಿದರನ್ನ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ
ಹೌದೌದು. ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ರು ಎಷ್ಟೇ ನೋವುಗಳಿದ್ರು ಕೂಡ ಆ ಒಂದು ನಗು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಬೊಂಬೆಗಳನ್ನ ನೋಡ್ತಾ ಇದ್ರೆ ನಮ್ಮ ಮುಖದಲ್ಲಿ ನಗು ಮೂಡುತ್ತೆ. ಅಂತಹ ಒಂದು ನಗುವನ್ನ ನಿಮ್ಮೆಲ್ಲರ ಮೈಮನಗಳಲ್ಲಿ ಮೂಡಿಸಿದಂತಹ ಈ ಒಂದು ನಂಬರ್ 3 ಇವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಅಂಡ್ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂತದ್ದು. ಈ ಒಂದು ಕ್ಷಣಕ್ಕೆ ಒಂದು ಶಾಯರಿ ನೆನಪಾಗ್ತಾ ಇದೆ. ಹಮ್ ಅಪ್ನೆ ಜಾನ್ ಕೆ ದುಶ್ಮನ್ ಕೋ ಜಾನ್ कहते हैं, हम अपने जान के दुश्मन को जान कहते हैं और मोहब्बत की इसी मिट्टी को हिंदुस्तान कहते हैं. ಯಾಕಂತ ಹೇಳಿದ್ರೆ ಈ ಒಂದು ಶಾಯರಿ ನೆನಪಾಗ್ತಾ ಇರುವಂತದ್ದು. ನಾವು ಚಳಿ ಅಂತ ಎಲ್ಲ ಒಬ್ಬೊಬ್ರು ವ್ಯಾಸ ನೋಡ್ರೆ ಡಿಫ್ರೆಂಟ್ ಆಗಿದ್ದೀರಾ. ತಲೆಗೆ ಸುತ್ತಕೊಂಡಿದ್ದಾರೆ, ಬ್ಯಾಂಡೇಜ್ ಹಾಕಿದ್ದಾರೆ, ಟವಲ್ ಸುತ್ತಕೊಂಡಿದ್ದಾರೆ, ಒಂದು ಗೊತ್ತಾಗ್ತಾ ಇಲ್ಲ. ಹಾಸ್ಪಿಟ್ಲಲ್ಲಿ ಬ್ಯಾಂಡೇಜ್ ಹಂಗೆ ಕೂತ್ಕೊಂಡಿರ್ತಾರೆ, ಹಂಗೆ ಆ ಥರ ಫೀಲ್ ಆಗ್ತಾ ಉಂಟು. ಸೊ ಚಳಿ ಆಗ್ತಾ ಇದೆ, ಹನಿ ಬೀಳ್ತಾ ಇದೆ ಎಲ್ರಿಗೂ ಕೂಡ. ಸೊ ನಾನು ಕೂಟ ಹಾಕೊಂಡಿದ್ದೀನಿ, ನನಗೆ ಸ್ವಲ್ಪ ಚಳಿ ಕಡಿಮೆ ಆಗ್ತಾ ಇದೆ, ಫೀಲ್ ಆಗ್ತಾ ಇಲ್ಲ. ಓಕೆ, ಆ್ಯಂಡ್ ನೀವೆಲ್ಲರೂ ಕೂಡ ಚಳಿ ಅಂತ ಈ ಥರ ಮುಖ ಮುಚ್ಕೊಂಡು ತಲೆ ಸುತ್ತಕೊಂಡೆಲ್ಲ ಕೂತ್ಕೊಂಡಿದ್ದೀರಾ. ಸೊ ನಾವು ಇಂತಹ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ, ಇಂತಹ ಒಂದು ಎಂಜಾಯ್ಮೆಂಟ್ ಅನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ಒಬ್ಬರು ಇದ್ದಾರೆ. ನಮ್ಮ ದೇಶದ ಬೆನ್ನೆಲುಬು ಅಂತ ರೈತರನ್ನ ಕರಿತೀವಿ. ಸೊ ಅದರ ಜೊತೆಯಲ್ಲಿ ಇನ್ನೊಬ್ಬರನ್ನ ಹೋಲಿಸೋದಾದ್ರೆ ನಮ್ಮ ದೇಶದ ಬೆನ್ನೆಲುಬು ಇನ್ನೊಬ್ಬರನ್ನ ಕರೆಯುವುದಾದ್ರೆ ಅದು ನಮ್ಮ ದೇಶವನ್ನ ಕಾಯ್ತಾ ಇರುವಂತಹ ವೀರ ಯೋಧರು, ಸೈನಿಕರು. ನಮ್ಮ ಗಡಿ ಪ್ರದೇಶಗಳಲ್ಲಿ ತಮ್ಮ ಕುಟುಂಬವನ್ನ ತೊರೆದು, ತಮ್ಮ ಜೀವದ ಹಂಗನ್ನ ತೊರೆದು ನಮ್ಮವರಿಗೋಸ್ಕರ ನಮಗಾಗಿ ಆ ಒಂದು ದೇಶವನ್ನ ಕಾಯ್ತಾ ಇರುವಂತಹ ವೀರ ಯೋಧರು. ಚಳಿಯನ್ನ ಲೆಕ್ಕಿಸದೆ, ಗಾಳಿಯನ್ನ ಲೆಕ್ಕಿಸದೆ, ಮಳೆಯೆಂದು ಲೆಕ್ಕಿಸದೆ ತಮ್ಮ ಜೀವದ ಹಂಗನ್ನ ತೊರೆದು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ ನಮ್ಮ ದೇಶದ ಯೋಧರು. ಸೊ ಇಂತಹ ಒಂದು ಸಂಭ್ರಮಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಸೊ ಅಂತಹ ಒಂದು ವೀರ ಯೋಧರಿಗೆ ಒಂದ್ಸಲ ಜೋರಾದ ಚಪ್ಪಾಳಿಯೊಂದಿಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್ ಅನ್ನು ಕೊಡಬಹುದಾ? ಎಲ್ಲ ಆಗಮಿಸಿರುವಂತಹ ಎಲ್ಲ ಊರ ನಾಗರಿಕರು ನಿಂತುಕೊಂಡು ಒಂದ್ಸಲ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ವೀರ ಯೋಧರಿಗೆ ಆ ಒಂದು ಬ್ಯೂಟಿಫುಲ್ ಕ್ಲಾಪ್ಸ್ ಅನ್ನ ಡೆಡಿಕೇಟ್ ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾನೆ. ಎಲ್ಲರೂ ನಿಂತುಕೊಳ್ಳಿ ಒಂದ್ಸಲ. ತಮ್ಮ ಪ್ರೀತಿ ತುಂಬಿದ ಚಪ್ಪಾಳಿಯೊಂದಿಗೆ ನಮ್ಮ ದೇಶವನ್ನ ಕಾಯ್ತಾ ಇರುವಂತಹ ವೀರ ಯೋಧರಿಗೆ ತಮ್ಮ ಒಂದು ಡೆಡಿಕೇಟೆಡ್ ಕ್ಲಾಪ್ಸ್ ಅನ್ನು ನೀಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ, ಅಂಡ್ ನಮ್ಮ ತಂಡದ 4ನೇ ಟೀಮ್ ಅನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇರುವಂತದ್ದು ಶ್ರೀದೇವರು. ಆ ಒಂದು ದೇಶವನ್ನ ಕಾಯ್ತಾ ಇರುವಂತಹ ವೀರ ಯೋಧರ ಫ್ಯಾಮಿಲಿಗೆ ಸುಖ ಶಾಂತಿ ನೆಮ್ಮದಿಗೆ ಜೀವನವನ್ನ ಅನುಗ್ರಹಿಸಲಿ ಅನ್ನುವಂತ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಾ ಇದೀಗ ವೇದಿಕೆ ಮೇಲೆ ಟೀಮ್ ನಂಬರ್ 4 ಒಂದು ಅದ್ಭುತವಾದಂತಹ ಜಾನಪದ ನೃತ್ಯದ ಗೀತೆಗೆ ಡಾನ್ಸ್ ಅನ್ನ ಪ್ರೆಸೆಂಟ್ ಮಾಡೋದಕ್ಕೋಸ್ಕರ ವೇದಿಕೆ ಮೇಲೆ ಬರ್ತಾ ಇರುವಂತದ್ದು. ಕಳೆದ ನಡೆದೈತೋ ಗೆಳೆಯ ಕಲಿಗಳ ಮೇಲ ನಡೆದೈತೋ, ಜನಪದ ಮೇಲ ನಡೆದೈತೋ ಗೆಳೆಯ ಕಲಿಗಳ ಮೇಲ ನಡೆದೈತೋ, ಜನಪದ ಮೇಲ ನಡೆದೈತೋ ಗೆಳೆಯ ಕಲಿಗಳ ಮೇಲ ನಡೆದೈತೋ. ನಂದಿಗೋಲು ಚಂದ ಕುಣಿಯಲೋ ಕುಣಿವ ಕಾಲ ಭೈರವ, ಕುಣಿವ ಕಾಲ ಭೈರವ. ನಂದಿಗೋಲು ಚಂದ ಕುಣಿಯಲೋ ಕುಣಿವ ಕಾಲ ಭೈರವ, ಕುಣಿವ ಕಾಲ ಭೈರವ. ಕೊಂಬುನಾದ ಕಹಲೆ ಮೊಲಗಲೋ ಚಲುಮೆ ನಲ್ಮೆಯ ಶಿವ, ಚಲುಮೆ ನಲ್ಮೆಯ ಶಿವ. ಕೊಂಬುನಾದ ಕಾಳೆ ಮೊಲಗಲೋ ನಲಿವೆ ನಲ್ಮೆಯ ಶಿವ, ಚಲುವೆ ನಲ್ಮೆಯ ಶಿವ. ದೇವರೆಲ್ಲ ಬಂದು ಇಲ್ಲಿ ನಲಿಯಲೋ ಭೈರವ ಭೈರವ ಧರೆಗೆ ಇಳಿದು ಬಾ. ಭೈರವ 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 ಭೈರವ. ಜನಪದ ಮೇಳ ನಡೆದೈತೋ ಗೆಳೆಯ ಕಲಿಗಳ ಮೇಳ ನಡೆದೈತೋ, ಓ ಜನಪದ ಮೇಳ ನಡೆದೈತೋ ಗೆಳೆಯ ಕಲಿಗಳ ಮೇಳ ನಡೆದೈತೋ. ಮಾತನಾಡನ್ನಯ್ಯ ಮಾತನಾಡು, ಏನ್ ಮುದ್ದು ಏಗಿನಿಯೇ ಮಾತನಾಡು. ಮಾತನಾಡನ್ನಯ್ಯ ಮಾತನಾಡು, ಏನ್ ಮುದ್ದು ಏಗಿನಿಯೇ ಮಾತನಾಡು. ಸುತ್ತಮುತ್ತ ಸೂರ್ಯಪಾನ ಮಾತನಾಡು, ನಟ್ಟ ನಡುವೆ ಸುಂದರಪಾನ ಮಾತನಾಡು. ಸುತ್ತಮುತ್ತ ಸೂರ್ಯಪಾನ ಮಾತನಾಡು, ನಟ್ಟ ನಡುವೆ ಸುಂದರಪಾನ ಮಾತನಾಡು. ಕೋಟೆ ದಾಟ್ಸದ ಬಾಗಿಲ ಮನೆ ಮಾತನಾಡು, ಮಾತನಾಡನ್ನಯ್ಯ ಮಾತನಾಡು. ಏನ್ ಮುದ್ದು ಹೇಗಿನಿಯೇ ಮಾತನಾಡು. ಆಗದೋನೆ ಹೋಗದೋನೆ ಮಾತನಾಡು, ಆಗ ನಡುವ ಕಟ್ಟಿದೋನೆ ಮಾತನಾಡು. ಆಗದೋನೆ ಭೋಗದೋನೆ ಮಾತನಾಡು, ನಾಗ ನಡುವ ಕಟ್ಟಿದೋನೆ ಮಾತನಾಡು. ಕೋಗಿಲಂಗೆ ಕೂಗ್ತಿಯಲೋ ಮಾತನಾಡು, ಮಾತನಾಡನ್ನಯ್ಯ ಮಾತನಾಡು. ಏನ್ ಮುದ್ದು ಹೇಗಿನಿಯ ಮಾತನಾಡು, ಮಾತನಾಡನ್ನಯ್ಯ ಮಾತನಾಡು. ಏನ್ ಮುದ್ದು ಹೇಗಿನಿಯ ಮಾತನಾಡು. ಸಿಂಗಾಲು ಮುಳುಗಿದವೋ ರಂಗೋಲೆ ಬೆಲ
ಬೆಳಗಿದವೋ ತಿಂಗಾಲು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಲು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗಿಂದು ಬಾಲೆ ಬಾಗಿದವೋ ತಾಯಿ ಚೌಡವನ ಪೂಜೆಗಿಂದು ಬಾಲೆ ಬಾಗಿದವೋ ತಿಂಗಾಲು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಿಂಗಾಲು ಮುಳುಗಿದವೋ ರಂಗೋಲೆ ಬೆಳಗಿದವೋ ತಾಯಿ ಚೌಡವನ ಪೂಜೆಗಿಂದು ಬಾಲೆ ಬಾಗಿದವೋ ತಾಯಿ ಚೌಡವನ ಪೂಜೆಗಿಂದು ಬಾಲೆ ಬಾಗಿದವೋ ಮಾಯ್ಕಾತಿ ಚೌಡವ್ವ ಮಂಡೇಲಿ ವದರೀರಿ ಮಾಯ್ಕಾತಿ ಚೌಡವ್ವ ಮಂಡೇಲಿ ವದರೀರಿ ಮದ್ದೂರಿಂದಾಚೆ ಮಾಲವಲ್ಲಿ ಬಾಲೆ ಬಾಗಿದವೋ ಮದ್ದೂರಿಂದಾಚೆ ಮಾಲವಲ್ಲಿ ಬಾಲೆ ಬಾಗಿದವೋ ತಿಂಗಾಲು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಾಲು ಮುಳುಗಿದವೋ ರಂಗೋಲ ಬೆಳಗಿದವೋ ತಾಯಿ ಚೌಡವನ ಪೂಜೆಗಿಂದು ಬಾಲೆ ಬಾಗಿದವೋ ತಾಯಿ ಚೌಡವನ ಪೂಜೆಗಿಂದು ಬಾಲೆ ಬಾಗಿದವೋ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ನೀರಿಗೆ ಹೋಗೋ ಹೆಣ್ಣೆ ನಿಲ್ಲೇನ ಬರುತ್ತೀನಿ ನಿನ್ನಾನೆ ನಿನ್ನ ಕೊಡದಾನೆ ನಿನ್ನಾನೆ ನಿನ್ನ ಕೊಡದಾನೆ ನಿಲ್ಲು ನಿಲೆನ್ನವಲ್ಲೆ ಕರೆದಾವೆ ಕೈಯ ಬಲೆ ಬಿರಿದಾವೆ ನಿನ್ನ ನಗೆ ಮುಗುಲೆ ಬಿರಿದಾವೆ ನಿನ್ನ ನಗೆ ಮುಗುಲೆ ಕೋಲು ಕೋಲಲ್ಲ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಬಿಡು ಕೈಯಗೇನೆ ಕಾರ ಕೊಡ ಹೊತ್ತ ನಡು ಬಾರ ಹಿಡಿ ನಿನ್ನ ದಾರಿ ಸರದಾರ ಹಿಡಿ ನಿನ್ನ ದಾರಿ ಸರದಾರ ಸಿಡುಗ್ಯಾಕೆ ನನ್ನ ಜಾನೆ ಸಿಡಿಲು ಬಡ್ದಾರು ನಿನ್ನ ಕಡಗಾದ ಕೈಯ ಬಿಡಲಾರೆ ಕಡಗಾದ ಕೈಯ ಬಿಡಲಾರೆ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ನೀನು ಕೊಡಂಗಿ ಕಂದ ದಾರಿ ಬಿಟ್ಟರೆ ಚಂದ ನನಗೂ ನಿನ್ಗೆಲ್ಲಿಯೂ ಸಂಬಂಧ ನನಗೂ ನಿನ್ಗೆಲ್ಲಿಯೂ ಸಂಬಂಧ ಬಂಗಾರ ಬೆಳ್ಳಿಯೊಡವೆ ಸಿಂಗಾರ ಮಾಡಿಸುವೆ ಹೆಂಗಾರ ಒಪ್ಪಿಕೊಲೆ ಎಲೆ ಚೆಲುವೆ ಹೆಂಗಾರ ಒಪ್ಪಿಕೊಲೆ ಎಲೆ ಚೆಲುವೆ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲು ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ಕೋಲನ್ನ ಕೋಲೆ ಎಕ್ಕೋಲೆ ಕೋಲನ್ನ ಕೋಲೆ ದ ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ಇಂತ ಒಂದು ಬ್ಯೂಟಿಫುಲ್ ಪ್ರಾಪರ್ಟೀಸ್ ಅನ್ನ ಯೂಸ್ ಮಾಡಿಕೊಂಡು ಅದು ಕೂಡ ತುಂಬಾ ನೀಟಾಗಿ ಕ್ಲೀನ್ ಆಗಿ ಒಂದು ಡಾನ್ಸ್ ಅನ್ನ ಪ್ರೆಸೆಂಟ್ ಮಾಡಿರುವಂತದ್ದು ನಂಬರ್ 4 ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಬೋದಾ? ಎಂಜಾಯ್ ಮಾಡಿದಿರಾ?
ಖಂಡಿತ ಎಂಜಾಯ್ ಮಾಡಿರ್ತೀರಾ. ಸೊ ಎಂಜಾಯ್ ಮಾಡಿದರೆ ತಮ್ಮ ಪ್ರೀತಿಪೂರ್ವಕ ಚಪ್ಪಾಳಿಯೊಂದಿಗೆ ಎಲ್ಲ ಕಲಾವಿದರಿಂದ ಅಭಿನಂದಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂತದ್ದು. ಸೊ ಇದೀಗ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇರುವಂತದ್ದು ದ ಟೀಮ್ ನಂಬರ್ 5. ಈ ಒಂದು 5 ಮುಗಿದ ಬಳಿಕ ಇನ್ನು 3 ತಂಡಗಳ ಒಂದು ನೃತ್ಯ ಬಾಕಿ ಇದೆ. ತದನಂತರದಲ್ಲಿ ಆ ಒಂದು ಪಾರಿತೋಷಿಕಗಳನ್ನ ಈ ಒಂದು ವೇದಿಕೆ ಮೇಲೆ ವಿತರಿಸುವಂತಹ ಒಂದು ಕಾರ್ಯ, ತದನಂತರದಲ್ಲಿ ಆ ಒಂದು ನಾಟಕವನ್ನು ಪ್ರಾರಂಭಿಸಿಕೊಳ್ಳಿಕ್ಕಿರುವಂತದ್ದು. ಸೊ ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ, ಕಲಾಬಂಧುಗಳಿಗೆ, ಕಲಾ ಪೋಷಕರಿಗೆ ನಮ್ಮ ಜ್ಞಾನಗಂಗಾ ವೇದಿಕೆ ಪರವಾಗಿ ಪ್ರೀತಿಪೂರ್ವಕ ಆಧಾರದ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಕಾರ್ಯಕ್ರಮ ಅದ್ಭುತವಾದಂತಹ ಒಂದು ಯಶಸ್ಸನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಕಾರ್ಯಕ್ರಮದ ಕಲಾವಿದರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೋ ಅಷ್ಟೇ ಇಂಪಾರ್ಟೆಂಟ್ ಆ ಒಂದು ಧ್ವನಿವರ್ಧಕ ಸಂಸ್ಥೆ, ಅದೇ ರೀತಿಯಾದಂತಹ ಒಂದು ಲೈಟಿಂಗ್ ಸಂಸ್ಥೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ಸೌಂಡ್ ಇರಬಹುದು, ಮಾತುಗಳಿರ್ಬೋದು, ಹಾಡುಗಳಿರ್ಬೋದು, ನಿಮ್ಮೆಲ್ಲರ ಮೈಮನಗಳಿಗೆ ಮುಟ್ಟಿಸುವಂತಹ ಒಂದು ಕಾರ್ಯವನ್ನು ಮಾಡ್ತಾ ಇರುವಂತದ್ದು. ದಟ್ ಈಸ್ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಹೆಮ್ಮೆಯ ಕರಾವಳಿ ಭಾಗದ ಹೆಮ್ಮೆಯ ಒಂದು ಧ್ವನಿವರ್ಧಕ ಸಂಸ್ಥೆ, ಲೈಟಿಂಗ್ ಸಂಸ್ಥೆ, ದಟ್ ಈಸ್ ಗೀತಾ ಸೌಂಡ್ಸ್ ಫ್ರಾಮ್ ಕುಮಟಾ. ರಾಘು ಬ್ರದರ್ ಇವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಬೋದಾ? ಪುಡಿ ಹ್ಯಾಶ್ ಟುಗೆದರ್ ಫಾರ್ ರಾಘು ಬ್ರದರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಯೂಟಿಫುಲ್ ಆರ್ಗನೈಸ್ ಮಾಡಿರುವಂಥದ್ದು ಈ ಸೌಂಡ್ ಅಂಡ್ ಲೈಟಿಂಗ್ಸ್ಗಾಗಿ ನಮ್ಮನ್ನ ಪ್ರೀತಿಪೂರ್ವಕವಾಗಿ ವಂದಿಸುತ್ತಾ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇರುವಂಥದ್ದು ಫಾರ್ ದಿ ಜನಪದ ಡಾನ್ಸ್ ಕಾಂಪಿಟೇಷನ್. ಅಂಡ್ ನಂಬರ್ 5 I would like to welcome on the stage ಕುಮಾರ ಮಾಡಿದ ಕೊಡನವ್ವ ಚನ್ನಪ್ಪ ಚನಿಗೌಡ ಕುಂಬರ ಮಾಡಿದ ಕೊಡನವ್ವ ಚನ್ನಪ್ಪ ಚನಿಗೌಡ ಕುಂಬರ ಮಾಡಿದ ಕೊಡನವ್ವ ಚನ್ನಪ್ಪ ಚನಿಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನೆ ತಂಗಿ ನೀರಿಗೆ ಬಂದೇನೆ 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 639 ಚಿತ್ರದ ಕೊಡನವ್ವ 639 ಚಿತ್ರದ ಕೊಡನವ್ವ ಚಂದಕ ತಂದೇನೆ ತಂಗಿ ನೀರಿಗೆ ಬಂದೀನೆ ಚಂದಕ ತಂದೇನೆ ತಂಗಿ ನೀರಿಗೆ ಬಂದೇನೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಒಂದೇ ಕೈಲಾಸ ಲೋಕ ಕೋಲು ಪಾಣೆ ಬೆನ್ನ ಹಿಂದೆ ಕಟ್ಟಿರುವ ಅಗ್ನಿಶೂಲ ಪಾಣೆ ಹಿಂದೆ ಕಾಣೆ ಇರುವ ತ್ರಿಶೂಲ ಕಾಣೆ ಎಲ್ಲ ಹಾವಿನ ಮತ್ತ ಕಾಣೆ ಬಲದ ಕೈಲಿ ಹಿಡಿದಿರೋ ನಾಗರ ಬೆತ್ತ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಜಲವರೆಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ ಜಲವರೆಲ್ಲ ನೋಡು ಬಾರೆ ಹೋಗದಿರಿ ಸೋದರರೇ ಹೋಗದಿರಿ ನಮ್ಮ ಬಂಧುಗಳೇ 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 ಮನೆಗಳ ಮರೆತು ಹೋಗುವಿರಾ ಮನೆಗಳ ಮರೆತು ಅಗಲುವಿರಾ ಮನೆಗಳ ಮರೆತು ಹೋಗುವಿರಾ ಮನೆಗಳ ಮರೆತು ಅಗಲುವಿರಾ ಇಲ್ಲಿಗೆ ಮುಗಿಯದುರು ನಾನು ಬಂದ ಊರಿನ ಸೋದರ ಸಂಬಂಧ ಇಲ್ಲಿಗೆ ಮುಗಿಯದುರು ನಾನು ಬಂದ ಊರಿನ ಸೋದರ ಸಂಬಂಧ ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟುವರ್ಯಾರು ನಮ್ಮೂರ ಹುಟ್ಟಿದ ಊರನ್ನು ಬಿಟ್ಟು ಹೋದರೆ ಕಟ್ಟುವರಾರು ನಮ್ಮೂರ ಪರದೇಶದಲ್ಲಿ ಸ್ಥಳ ನಮಗಿಲ್ಲ ಹುಟ್ಟಿದ ಊರೇ ನಮಗೆಲ್ಲ ಪರದೇಶದಲ್ಲಿ ಸ್ಥಳ ನಮಗಿಲ್ಲ ಹುಟ್ಟಿದ ಊರೇ ನಮಗೆಲ್ಲ ಒಂದೀಪೆ ನಿನಗೆ ಗಣನಾಥೋ ಮೊದಲೊಂದೀಪೆ ನಿನಗೆ ಗಣನಾಥ ಒಂದೀಪೆ
ಮ್ಯಾದಳ ಚಂದ ಮಾ ಚಂದಾಡಿದ ನಿಂಬಿಯ ಬನದ ಮ್ಯಾದಳ ಚಂದ ಮಾ ಚಂದಾಡಿದ ಬಾರೆಲೆ ಮಾವಿನ ಬೇರಾಗಿ ಇರುವಳೆ ನಿಂಬಿಯ ಬನದ ಮ್ಯಾಗಳ ಚಂದ ಮಾ ಚಂದಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ ಮಾ ಚಂದಾಡಿದ ಯಾರ್ ಬಿಡ್ತಾರ ಕಡಲೆ ಯವ್ವ ಯಾರ್ ಬಿಡ್ತಾರ ಕಡಲೆಯ ಯಾರೇ ಬಿಡ್ತಾರ ಕಡಲೆ ಹೂವ ಯಾರು ಬಿಡ್ತಾರ ಕಡಲೆಯ ಬಿಡ್ತಾರ ಕಡಲೆ ಯವ್ವ ಯಾರ್ ಬಿಡ್ತಾರ ಕಡಲೆಯ ಯಾರು ಬಿಡ್ತಾರ ಕಡಲೆ ಹೂವ ಯಾರು ಬಿಡ್ತಾರ ಕಡಲೆಯ ನಾನ್ ಬರ್ತೇನೆ ತೆರಿಗ ನಾನು ಬರ್ತೇನೆ ತೆರಿಗ ನಾನ್ ಬರ್ತೇನೆ ತೆರಿಗ ಸಿಸಿಯಮ್ಮನ್ ಜಾತ್ರೆಗ ನಾನು ಬರ್ತೇನೆ ತೆರಿಗ ಸಿದ್ಧಿಯಮ್ಮನ ಜಾತ್ರಿಗ ಯಾರ್ ಬಿಡ್ತಾರ ಕಡಲೆ ಯವ್ವ ಯಾರ್ ಬಿಡ್ತಾರ ಕಡಲೆಯ ಯಾರು ಬಿಡ್ತಾರ ಕಡಲೆ ಹೂವ ಯಾರು ಬಿಡ್ತಾರ ಕಡಲೆಯ ಹಾಕೊಂಡ್ ಮೊದಲಕ್ಕ ನಾನ್ ಬರ್ತೇನೆ ತೆರಿಗ ಮೊದಲಕ್ಕ ನಾನು ಬರ್ತೇನೆ ತೆರಿಗ ನಾನ್ ಬರ್ತೇನೆ ತೆರಿಗ ಸಿಸಿಯಮ್ಮನ್ ಜಾತ್ರೆಗ ನಾನು ಬರ್ತೇನೆ ತೆರಿಗ ಸಿದ್ಧಿಯಮ್ಮನ ಜಾತ್ರಿಗ ರೈಟ್ ಸೊ ಮಚ್ ಕಾರ್ಯಕ್ರಮದ ಮತ್ತೆ ಮುಂದುವರಿಸಿಕೊಳ್ತಾ ಇರುವಂತದ್ದು ಇದೀಗ ಟೀಮ್ ನಂಬರ್ 6 ಇವರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕಾಗಿತ್ತು ಮತ್ತೆ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂತದ್ದು ನಮ್ಮ ಪ್ರೀತಿ ತುಂಬಿದ ಚಪ್ಪಾಳಿಯೊಂದಿಗೆ ವೇದಿಕೆ ಮೇಲೆ ಟೀಮ್ ನಂಬರ್ 6 ಅಂಡ್ ಆಗಮಿಸುವಂತಹ ಎಲ್ಲ ತಂಡಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂತದ್ದು ಎಲ್ಲರಿಗೂ ಕೂಡ ಮ್ಯಾಕ್ಸಿಮಮ್ 10 ನಿಮಿಷಗಳ ಕಾಲಾವಕಾಶ ಮಾತ್ರವನ್ನು ನೀಡಲಾಗ್ತಾ ಇದೆ. ದಯವಿಟ್ಟು ಅದಕ್ಕಿಂತ ಮೇಲೆ 11, 12 ನಿಮಿಷ 15 ನಿಮಿಷ ಟೈಮ್ ಅನ್ನು ತೆಗೆದುಕೊಳ್ಬೇಡಿ ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದೀಗ ವೇದಿಕೆಗೆ ನಂಬರ್ 6 ಈ ಮಣ್ಣಿನ ಸೊಗಡಿನ ಒಂದು ವೈಭವವನ್ನ ವೇದಿಕೆಗೆ ತರುವಂತಹ ಒಂದು ಪ್ರಯತ್ನ ಟೀಮ್ ನಂಬರ್ 6 ಮಾಡ್ತಾ ಇರುವಂತದ್ದು. ವಿಶೇಷವಾದಂತಹ ಒಂದು ಹಳ್ಳಿಯ ವಾತಾವರಣವನ್ನ ಈ ಒಂದು ವೇದಿಕೆ ಮೇಲೆ ಸೃಷ್ಟಿ ಮಾಡ್ತಾ ಈ ಒಂದು ವೇದಿಕೆ ಮೇಲೆ ನೃತ್ಯವನ್ನ ಪ್ರೆಸೆಂಟ್ ಮಾಡೋದಕ್ಕೆ ಆಗಮಿಸ್ತಾ ಇದೆ. ದಟ್ ಈಸ್ 6 ನಂಬರ್. एवरीवन आए हुए सभी लोगों को हमारे ज्ञानगंगा टीम की तरफ स्वागत कहना चाहता हूँ. थैंक यू सो मच टू बीइंग हियर. ರಾಗಿಯ ಜೋಳದ ಭತ್ತದ ನವಣೆಯ ತೊಗರಿಯವರೆಯ ರಾಶಿ ಹಾಕ್ಯಾವ್ರೆ ನೋಡಿ ಉದ್ದು ಹೆಸರಿನ ರಾಶಿ ಮಾಡ್ಯಾವ್ರೆ ಮುತ್ತು ಮುತ್ತು ಹಣದಂತ ತೇನೆ ಚಂದ ಕಂತೆ ಕಂತೆ ಕಟ್ಟಿ ನಿಂತ ಬಣವೆ ಅಂದ ಕಾಲು ಕಾಲು ರಾಶಿ ಇವು ಎಂಥ ಚಂದ ಆಲೂಗಡ್ಡ ರಾಶಿ ಇವು ನೋಡಲಂದ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ನೋಡಿ ಬಳ್ಳ ತುಂಬಿ ಕೊಡುವ ಪಡಿದಾನ ಚಂದ ಸುಗ್ಗಿ ಕಾಲ ಹೇಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಓ ಸುಗ್ಗಿ ಕಾಲ ಹೀಗೆ ಬಂದಿತೋ ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ ಹಳ್ಳಿಯ ಹೈಕ್ಳೆಲ್ಲ ಹುಳ್ಳಿಯ ಹೊರ್ಕೊಂಡು ಕೊಳ್ಳಿಯ ಬೆಳಕಿನಲ್ಲಿ ಉಣ್ಣುತ್ತಾರೆ ನಮ್ಮ ಹಳ್ಳಿಗೆ
ಅನ್ನದಾನ ಮಾಡುತ್ತಾರೆ. ಗಲ್ಲ ಗಲ್ಲ ಬೆಚ್ಚಗೆ ಪಕ್ಕ ಕೈಯ ಹೆಜ್ಜೆಗೆ ಮುತ್ತಿನ ಕೋಲಗಳ ಹೊಯ್ಯುತ್ತಾರೆ. ತಿಂಗಳ ಬೆಳಕಲಿ ತಂಪಿನ ಹೊತ್ತಲಿ ಹಂತಿಯ ಪದಗಳ ಹಾಡ್ಯಾವ್ರೆ. ಹಳ್ಳಿಗೆ ಸಂತಸ ತುಂಬುತ್ತಾರೆ, ನಮ್ಮ ಹಳ್ಳಿಗೆ ಆನಂದ ನೀಡುತ್ತಾರೆ. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿದೋ. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಆಲಕ್ಕಿ ಹಾಡ್ಯಾವೆ, ಬೆಳ್ಳಕ್ಕಿ ಹಾರ್ಯಾವೆ, ಗೊರವಂಕ ಗೂಡ ಬಿಟ್ಟು ಬಂದ್ಯಾವೆ. ನೋಡಿ ಬಿದ್ದ ಕಾಳನ್ನು ಹುಡುಕಿ ತಿಂದ್ಯಾವೆ. ಹಕ್ಕಿಗೆ ಪಿಕ್ಕಿಗೆ ಕಾಲ ಕೊಡುವ ಸುಗ್ಗಿಯು, ಮಕ್ಕಳು ಮರಿಗೆ ಕನ್ನಡ ಹೊಗ್ಗಿಯು. ಒಕ್ಕಲ ಜನಕ್ಕೆ ಚಿನ್ನ ಕೊಡುವ ಸುಗ್ಗಿಯು, ನಾಡಿನ ಜನಕ್ಕೆ ಅನ್ನ ಕೊಡುವ ಸುಗ್ಗಿಯು. ಬಾಳು ಬಂಗಾರವಾಯ್ತೆ ಭೂತಾಯಿ, ನಮ್ಮ ಬಾಳು ಬಂಗಾರವಾಯ್ತೆ ಮಾತಾಯಿ. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ, ಧಾನ್ಯದ ರಾಶಿಯ ಎಲ್ಲೆಡೆ ಚೆಲ್ಲುತ್ತಾ. ಭೂಮಿ ತಾಯಿ ಕಾಲು ಕೊಟ್ಟಳು, ನಮ್ಮ ಹೊಟ್ಟೆ ತುಂಬ ಅನ್ನ ಬಿಟ್ಟಳು. ಸುಗ್ಗಿಕಾಲ ಹಿಗ್ಗಿ ಬಂದಿತು, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತು. ಸುಗ್ಗಿ ಕಾಲ ಹಿಗ್ಗಿ ಬಂದಿತೋ, ನಮ್ಮ ಬಾಳಿನಲ್ಲಿ ಭಾಗ್ಯ ತಂದಿತೋ. ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ. ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕುನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕುನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕುನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ, ಜಗ್ಗು ನಕ್ಕು ನಕ್ಕು ಜಗ್ಗು ಜಗ್ಗು ನಕ್ಕು ನ. ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ. ಅದ್ಭುತವಾದಂತಹ ಒಂದು ಜಾನಪದ ಗೀತೆಗೆ ನೃತ್ಯವನ್ನ ಪ್ರೆಸೆಂಟ್ ಮಾಡಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್. ನಂಬರ್ 6 ಅದ್ಭುತವಾದಂತಹ ಒಂದು ನೃತ್ಯ. ಸೊ ಆಗಮಿಸಿರುವಂತಹ ಎಲ್ಲ ತಂಡಗಳು ಕೂಡ ಚಲ್ವರಿಲ್ಲ ನೋಡು ಬಾರೆ ತಂಗಿ ಅವನಂತ ಚಲ್ವರಿಲ್ಲ ನೋಡು ಬಾರೆ ಅವನಂತ ಚಲ್ವರಿಲ್ಲ ನೋಡು ಬಾರೆ ತಂಗಿ ಅವನಂತ ಚಲ್ವರಿಲ್ಲ ನೋಡು ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂತ
ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ಗಾಗಿ ಕೊನೆಯ ತಂಡ 8ನೇ ಸಂಖ್ಯೆ ವೇದಿಕೆ ಮೇಲೆ ಬರಬೇಕಾಗಿ ತಮ್ಮದು ವಿನಂತಿಯನ್ನು ಮಾಡ್ಕೊಳ್ತಾ ತಮ್ಮ ಪ್ರೀತಿ ತುಂಬಿದ ಚಪ್ಪಾಳಿಯೊಂದಿಗೆ ಅವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಬೇಕಾಗಿ ತಮ್ಮದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ನಾವು ಇಟ್ಸ್ ಓವರ್ ಟು ಆನ್ ದಿ ಸ್ಟೇಜ್ ನಂಬರ್ 8. ರಾಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚೆಂಡಾಡಿದ ನಿಂಬಿಯ ಬನಾದ ಮ್ಯಾಗ ಚಂದ್ರಾಮ ಚಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ ಎದ್ದೋನಿ ನಿಮಜಾನ ಏಳುತ್ತಲೀ ನಮಜ್ಞಾನ ಸಿದ್ಧಾರ ಜ್ಞಾನ ಶಿವಜ್ಞಾನ ಮಾದಿವನೇ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ ನಿಂಬಿಯ 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 ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ ಆರೆಲೆ ಮಾವಿನ ಬೇರಗಿರುವೋಳೆ ಆರೆಲೆ ಮಾವಿನ ಬೇರಗಿರುವೋಳೆ ಒಲ್ಗಾದ ಕಲ್ಲಿಗೆ ಒದುಗೌಳೆ ಸರಸ್ವತಿಯೇ ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ ಎಂಟೆಲೆ ಮಾವಿನ ದಂಟಾಗಿರುವೋಳೆ ಕಂಟೆಯ ಕತ್ತಿಗೆ ಒದುಗೌಳೆ ಸರಸ್ವತಿಯೇ ನಿಂಬಿಯ ಬನಾದ ಮ್ಯಾಗಳ ಚಂದ್ರಾಮ ಚಂಡಾಡಿದ
ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಲವಯ್ಯ ಚಲವೋ ತಾನಿ ತಂದಣ್ಣ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಲ್ವೋ ತಾನಿ ತಂದಣ್ಣ ಚಿನ್ಮಾಯಾಡುತ್ತೆ ಕೋಲಣ್ಣ ಕೋಲೆ ಚಲ್ವೋ ತಾನಿ ತಂದಣ್ಣ ಚಿನ್ಮಾಯಾಡುತ್ತೆ ಕೋಲಣ್ಣ ಕೋಲೆ ಬೆಟ್ಟದ ಮ್ಯಾಗಲ ಗೀಲೆ ಬಿದ್ರು ಬೇಲಿ ಮ್ಯಾಗಲ ಸೋರೆ ಬುರುಡೆ ಲೋಲೋ ಕಿಂದರಿ ನುಪ್ಪನಾರಯ್ಯ ಬೆಟ್ಟದ ಮ್ಯಾಗಲ ಗೀಲೆ ಬಿದ್ರು ಬೇಲಿ ಮ್ಯಾಗಲ ಸೋರೆ ಬುರುಡೆ ಲೋಲೋ ಕಿಂದರಿ ನುಪ್ಪನಾರಯ್ಯ ಚಲ್ವೋ ತಾನಿ ತಂದಣ್ಣ ಚಿನ್ಮಾಯಾಡುತ್ತೆ ಕೋಲಣ್ಣ ಕೋಲೆ ಚಲ್ವೋ ತಾನಿ ತಂದಣ್ಣ ಚಿನ್ಮಾಯಾಡುತ್ತೆ ಕೋಲಣ್ಣ ಕೋಲೆ ಚಲವಯ್ಯ ಚಲವೋ ತಾನಿ ತಂದಣ್ಣ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಲವಯ್ಯ ಚಲವೋ ತಾನಿ ತಂದಣ್ಣ ಚಿನ್ಮಾಯ ರೂಪೇ ಕೋಲಣ್ಣ ಕೋಲೆ ಚಲ್ವೋ ತಾನಿ ತಂದಣ್ಣ ಚಿನ್ಮಾಯಾಡುತ್ತೆ ಕೋಲಣ್ಣ ಕೋಲೆ ಬೆಟ್ಟದ ಮ್ಯಾಗಲಗಿ ತಾನಿ ತಂದಣ್ಣ ಚಿನ್ಮಾಯಾಡುತ್ತೆ ಕೋಲಣ್ಣ ಕೋಲೆ ಬೆಟ್ಟದ ಮ್ಯಾಗಲ ಗೀಲೆ ಬಿದ್ರು ಬೇಲಿ ಮ್ಯಾಗಲ ಸೋರೆ ಬುರುಡೆ ಲೋಲೋ ಕಿನ್ನರಿ ನುಪ್ಪನಾರಯ್ಯ ತಾನಿ ತಂದಣ್ಣ ಚಿನ್ಮಾಯಾಡುತ್ತೆ ಕೋಲಣ್ಣ ಕೋಲೆ ಚಲ್ವೋ ತಾನಿ ತಂದಣ್ಣ ಚಿನ್ಮಾಯಾಡುತ್ತೆ ಕೋಲಣ್ಣ ಕೋಲೆ ಅಂಗೋಳಿ ಕೂಗ್ಯಾವೋ ಮೂರು ಕೆಂಪೇರ್ಯಾವೋ ಅಂಗೋಳಿ ಕೂಗ್ಯಾವೋ ಮೂರು ಕೆಂಪೇರ್ಯಾವೋ ಗೋಳಿ ಕೂಗ್ಯಾವೋ ಮೂಡು ಗಂಭೀರ್ಯಾವೋ ಗೋಳಿ ಕೂಗ್ಯಾವೋ ಮೂಡು ಗಂಭೀರ್ಯಾವೋ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೇದು ಕೈಯ ಮುಗಿದೆವು ಅಂಗೋಳಿ ಕೂಗ್ಯಾವೋ ಮೂಡು ಕೆಂಪೇರ್ಯಾವೋ ಗೋಳಿ ಕೂಗ್ಯಾವೋ ಮೂಡು ಗಂಭೀರ್ಯಾವೋ ಮಕ್ಕೋಳಿ ಕೂಗ್ಯಾವೋ ಮೂಡು ಗಂಭೀರ್ಯಾವೋ ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಮಕ್ಕಳಾಟವು ಚಂದ ಮತ್ತೆ ಯೌವನ ಚಂದ ಗೋಳಿ ಕೂಗ್ಯಾವೋ ಮೂಡು ಗಂಭೀರ್ಯಾವೋ ಗೋಳಿ ಕೂಗ್ಯಾವೋ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಸೊ ಅವರ ಒಂದು ಡೆಡಿಕೇಶನ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬಹುದು. ಸೊ ಆ ಒಂದು ವೇಷಭೂಷಣ ಇರ್ಬೋದು, ಆ ಒಂದು ಮುಖಕ್ಕೆ ಮಾಡಿರುವಂತಹ ಅಲಂಕಾರಗಳಿರ್ಬೋದು. ಸೊ ಇಟ್ಸ್ ಫ್ಯಾಬ್ಯುಲಸ್. ನೋಡೋಣ ಅಂಡ್ ನಮ್ಮ ಜಡ್ಜಸ್ ತೀರ್ಮಾನ ಏನಾಗುತ್ತೆ ಅಂತ, ಯಾರು ಫಸ್ಟ್, ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಪ್ರೈಸಸ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ. ಸೊ ನಮ್ಮ ಪ್ರೀತಿಯ ಜಡ್ಜಸ್ ಗಳನ್ನ ಶ್ರೀಯುತ ಶೈಲೇಶ್ ನಾಯ್ಕ್ ಸರ್, ಅದೇ ರೀತಿಯಾಗಿ ಶ್ರೀಯುತ ಕೃಷ್ಣಮೂರ್ತಿ ಹಬ್ಬ ಸರ್, ಅದೇ ರೀತಿಯಾಗಿ ಶ್ರೀಯುತ ವಿಶ್ವನಾಥ್ ಗುನ್ಗಾ ಸರ್, ದಯವಿಟ್ಟು ತಾವು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಅಂಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಇವತ್ತಿನ ನಗಿಸುವುದು ಧರ್ಮ, ನಗುವುದು ಧರ್ಮ, ನಗಿಸುವುದು ಪರಧರ್ಮ ಅಂತ ಹೇಳ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಮ್ಮ ಉಡುಪಿ ಜಿಲ್ಲೆಯ ಕಲಾಚಂದನ ಬೀಜಾಡಿ ಗೋಪಾಡಿಯ ಹೆಸರಾಂತ ಕಲಾವಿದರಿಂದ ಲಾಸ್ಟ್ ವಾರ್ನಿಂಗ್ ಈ ಒಂದು ನಾಟಕ ಪ್ರದರ್ಶನ ಇದೀಗ ಪ್ರಾರಂಭಗೊಳ್ತಾ ಇದೆ. ಸೊ ಆ ಒಂದು ಸ್ಟೇಜ್ ಸೆಟ್ಟಿಂಗ್ ನಡೀತಾ ಇರುವಂತದ್ದು. ಜೊತೆಯಲ್ಲಿ ದಯವಿಟ್ಟು ನಮ್ಮ ನಿರ್ಣಾಯಕರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂತದ್ದು. ಅಂಡ್ ಸತತವಾಗಿ 3 ವರ್ಷಗಳ ಕಾಲ ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುವಂತಹ ಜವಾಬ್ದಾರಿಯನ್ನು ಹೆಗಲೇರಿಸಿಕೊಟ್ಟು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಈ ಒಂದು ಗ್ರೇಟ್ ಆಪರ್ಚುನಿಟಿ ಕೊಟ್ಟಂತಹ ನಮ್ಮ ರವಿ ಮುಗ್ರಿ ಅಂಡ್ ಸಮಿತಿಯ ಸರ್ವ ಸದಸ್ಯರಿಗೆ ಪ್ರೀತಿಪೂರ್ವಕವಾದ ಅಭಿವಂದನೆಗಳನ್ನ ವೈಯಕ್ತಿಕವಾಗಿ ತಿಳಿಸ್ತಾ ಇರುವಂತದ್ದು. ಒಂದ್ಸಲ ಜೋರಾದ ಚಪ್ಪಾಳಿಯೊಂದಿಗೆ ಈ ಒಂದು ಸಮಿತಿಯ ಸರ್ವ ಸದಸ್ಯರಿಗೆ ಅಭಿವಂದನೆಗಳನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದೀಗ ವೇದಿಕೆಗೆ ನಮ್ಮ ಶ್ರೀಯುತ ಕೃಷ್ಣಮೂರ್ತಿ ಹೆಬ್ಬಾರ್ ಸರ್, ಅದೇ ರೀತಿಯಾಗಿ ಶೈಲೇಶ್ ಸರ್ ಹಾಗೂ ವಿಶ್ವನಾಥ್ ಗುನ್ಗಾ ಸರ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಗೆಳೆಯರು ಫಲಿತಾಂಶವನ್ನ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ನಾನು ಮೂರನೇ ವರ್ಷ ನೋಡ್ತಾ ಇರೋದು. ದಯಮಾಡಿ ಇದರಲ್ಲಿ ಪಾಲ್ಗೊಳ್ಳುವಂಥ ಕಲಾವಿದರು ಹೊಸ ಹೊಸ ಹಾಡುಗಳನ್ನು ಜೊತೆ ಮಾಡ್ಕೊಂಡು ಬರಬೇಕು. ಹಿಂದಿನ ವರ್ಷ ಹಾಡನ್ನೇ ಮತ್ತೆ ಮತ್ತೆ ತಂದು ಜನರಿಗೆ ತೋರಿಸ್ಬಾರ್ದು. ಒಂದನೇದು. ಎರಡನೇದು ಅಂದರೆ ನೀವು ತಯಾರಿ ಮಾಡ್ಕೊಳ್ಳುವಾಗ
ಹಾಡಿನಲ್ಲಿ, ಲಯದಲ್ಲಿ, ಕುಣಿತದಲ್ಲಿ ಬೇರೆ ಬೇರೆ ವಿಧಾನವನ್ನು ಬಳಸಿದಾಗ ಮಾತ್ರ ನೋಡಲಿಕ್ಕೆ ಚೆಂದಾಗ್ತದೆ. ಇಲ್ಲದೆ ಹೋದರೆ ಇಷ್ಟೆಲ್ಲ ಸಂಘಟನೆ ಮಾಡಿ ಇಷ್ಟೆಲ್ಲ ಹಣ ಖರ್ಚು ಮಾಡಿದ್ದು ವ್ಯರ್ಥ ಆಗ್ತದೆ. ಈ ಸರಿ ಹೊಸ ನಾಟಕ ಇದೆ ಅನ್ನೋದೊಂದು ಬಿಟ್ಟರೆ, ಮತ್ತೆ ಬಂದಂಥ ಕಲಾವಿದರು ಈ ಸರಿ 2-3 ಪ್ರಯೋಗವನ್ನು ಮಾಡಿದ್ದಾರೆ. ಬರುವ ದಿನಗಳಲ್ಲಿ ಪ್ರತಿ ಊರಿನಿಂದನೂ ಒಂದೊಂದು ತಂಡ ಆದರೂ ಬರಬೇಕು. ಆವಾಗ ಮಾತ್ರ ನಮಗೆ ನೋಡಲಿಕ್ಕೆ ಚೆಂದ. ಮತ್ತು 8 ಗಂಟೆಗೆ ಶುರು ಆದರೆ 10:30 ಒಳಗೆ ಮುಗಿದು ಹೋಗ್ಬೇಕು. ಆವಾಗ ಕಾರ್ಯಕ್ರಮ ಚೆಂದಾಗ್ತದೆ. ಈಗ ನಿರ್ಣಯವನ್ನು ಶೈಲೇಶ್ ಮತ್ತು ಇವರು ಕೊಡ್ತಾರೆ. ಅಲೆಗಳಲ್ಲಿ ಜನಪದ ಒಂದಿಷ್ಟು ಹಿನ್ನೆಲೆಗೆ ಹೋಗ್ತಾ ಇದೆ. ಅದನ್ನ ನಾವು ಇವತ್ತು ಮುನ್ನೆಲೆಗೆ ತರುವಂತಹ ಪ್ರಯತ್ನವನ್ನ ಮಾಡಬೇಕು ಅಂತಂದ್ರೆ ಅದು ಜ್ಞಾನಗಂಗಾ ವೇದಿಕೆ ಅದನ್ನ ಮಾಡ್ತಾ ಇದೆ. ಸೊ ನಾನು ನಿರ್ಣಾಯಕನಾಗಿ ನನ್ನ ಕೆಲಸ ಏನು, ನಾನಿಲ್ಲಿ ನೋಡಿದಂತಹ ಸರಿ ಅನ್ನೋದಕ್ಕಿಂತ ತಪ್ಪುಗಳು ಎಷ್ಟಿದಾವೆ ಅದನ್ನೇ ಮಾತ್ರ ನಾವು ಮಾತಾಡ್ತೇವೆ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಸೋಲೋ ಪರ್ಫಾರ್ಮೆನ್ಸನ್ನು ನೋಡಿದ್ವಿ. ಒಂದು ಚಿಕ್ಕ ಮಗು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ಲು, ಬಟ್ ಅವಳಿಗೆ 2 ನಿಮಿಷ ಮಾಡಿದ್ಲು. ಅದಕ್ಕಾಗಿ ಅವಳಿಗೆ ಫಸ್ಟ್ ಬರಬೇಕಾದಂಥ ಏನು ಸ್ಥಾನ ಸ್ವಲ್ಪ ಕೆಳಕ್ಕೆ ಬಂತು. ಸೊ ನಾವೇನು ಪರ್ಫಾರ್ಮೆನ್ಸ್ ಮಾಡ್ತೇವೆ, ನಮಗೇನು ಸಮಯವನ್ನು ಕೊಟ್ಟಿದ್ದಾರೆ ಆ ಸಮಯವನ್ನು ಪೂರ್ತಿಯಾಗಿ ಯುಟಿಲೈಸ್ ಮಾಡ್ಕೋಬೇಕು. ಅದಾಗಿಲ್ಲ ಅಂತಂದರೆ ಮಾರ್ಕ್ಸು ಮೈನಸ್ ಆಗುತ್ತೆ. ಸೊ ಆ ಒಂದು ದಿಸೆಯಲ್ಲಿ ಆ ಮಗುವಿನ ಏನು ಸ್ಥಾನದಲ್ಲಿ ಬದಲಾವಣೆಗಳಾಯಿತು. ಮತ್ತು ಮುಖ್ಯವಾಗಿ ನಾವು ನೃತ್ಯವನ್ನು ಮಾಡುವಾಗ ವೇದಿಕೆಯನ್ನು ಹೇಗೆ ಉಪಯೋಗಿಸಿಕೊಳ್ತೇವೆ, ವೇದಿಕೆಯನ್ನು ಹೇಗೆ ಬ್ಯಾಲೆನ್ಸಿಂಗ್ ಮಾಡ್ತೇವೆ, ಈ ಎಲ್ಲ ಮಾನದಂಡಗಳನ್ನು ನೋಡಿ ನಾವು ಸೋಲೋ ಇರ್ಬೋದು, ಗ್ರೂಪ್ ಇರ್ಬೋದು, ಎರಡರಲ್ಲೂ ಕೂಡ ಆ ಮಾನದಂಡಗಳ ಆಧಾರದ ಮೇಲೆ ನಾವು ಏನು ನಿರ್ಣಯವನ್ನು ಮಾಡ್ತೇವೆ. ಇದು ಸೋಲೋ ಇದರಲ್ಲಿ ಅಂತ ಏನು ದೊಡ್ಡ ಕಾಂಪಿಟೇಷನ್ ಇರಲಿಲ್ಲ. 1 ಅಥವಾ 2ಕ್ಕೆ ಕಾಂಪಿಟೇಷನ್ ಇಲ್ಲ, 3-4ಕ್ಕೆ ಮಾತ್ರ ಕಾಂಪಿಟೇಷನ್ ಇತ್ತು. ಅಂದರೆ 3 ಮತ್ತು 4ನೇ ಸ್ಥಾನಕ್ಕೆ ಮಾತ್ರ 1-2 ಜನ ಕಾಂಪಿಟೇಷನ್ ಮಾಡಿದರು. ಫಸ್ಟೇ ಸೆಕೆಂಡ್ ಅದರಲ್ಲಿ ವ್ಯತ್ಯಾಸಗಳು ಇರಲಿಲ್ಲ. ಇನ್ನು ಗ್ರೂಪ್ಗೆ ಬಂದರೆ ನಾವು ಇವತ್ತಿನ ಏನು ಜನಮಾನಸದಲ್ಲಿ ನಾವೇನು ಮಾಡ್ತಾ ಇದ್ದೇವೆ, ಮೂಲ ಕಲೆಯನ್ನು ಬಿಡ್ತಾ ಇದ್ದೇವೆ, ಮೂಲ ತಿರುಳುಗಳನ್ನು ನಾವು ಬಿಡ್ತಾ ಇದ್ದೇವೆ. ಇದು ನಾನು ಇಲ್ಲಿಯ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ. ಇವತ್ತು ಬೇರೆ ಬೇರೆ ಸರ್ಕಾರಿ ಕಾರ್ಯಕ್ರಮಗಳು ಆಗ್ತವೆ, ಕನ್ನಡ ಸಂಸ್ಕೃತಿ ಇಲಾಖೆಯ ಪ್ರಾಯೋಜಕತ್ವ ಆಗಿರುವಂಥ ಏನು ಕಾರ್ಯಕ್ರಮಗಳಿರ್ತವೆ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ನಡೆಸಿಕೊಡುವಂಥ ಏನು ಜನವರಿ 20 ಗಣರಾಜ್ಯೋತ್ಸವ ಇರ್ಬೋದು, ಇಂಥ ಕಾರ್ಯಕ್ರಮಗಳಲ್ಲೂ ಕೂಡ ನಾವೇನು ಮಾಡ್ತಾ ಇದ್ದೇವೆ, ವೈಭವೀಕರಣ ಮಾಡ್ತಾ ಇದ್ದೇವೆ, ಕಲೆಯನ್ನು ವೈಭವೀಕರಿಸ್ತಾ ಇದ್ದೇವೆ. ಅದು ಆಗಬಾರ್ದು ಅಂತ. ಜನಪದ ಅಂದರೆ ಅದು ಜನಪದವಾಗೇ ಇರಬೇಕು. ನಾವು ಅದಕ್ಕೆ ಬೇರೆ ಏನನ್ನೋ ಆ್ಯಡ್ ಮಾಡ್ತೀವಿ ಅಂದರೆ ಅದನ್ನು ಮೆರುಗನ್ನು ಜಾಸ್ತಿ ಮಾಡೋಕ್ಕೆ, ಅದರದ್ದು ಏನು ವೈಭವೀಕರಣ ಮಾಡಲಿಕ್ಕೆ ನಾವು ಇನ್ನೇನನ್ನೋ ಒಂದು ತಂದು ಸೇರಿಸ್ತೇವೆ. ನಾನು ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನೋಡಿದ್ದೆ, ತಾರ್ಲೆ ನೃತ್ಯ ಅಂತ ಬರುತ್ತೆ ಹಾಲಕ್ಕಿಗಳಲ್ಲಿ, ಇದನ್ನ ಮೂಲ ಜನಪದ ಅದು. ಸೊ ಅದರಲ್ಲಿ ಗುಮ್ಮಟೆ ಮತ್ತು ತಾಸ್ಮರು ಬಿಟ್ಟರೆ, ಗುಮ್ಮಟೆ ತಾಸ್ಮರು ಜಾಗಂಟೆ ಬಿಟ್ಟರೆ ಬೇರೆ ಅದನ್ನು ಬಾರಿಸಬಾರ್ದು ಹೇಳಿದೆ. ಆ ಕಾರ್ಯಕ್ರಮದಲ್ಲಿ ತಮಟೆ ಹೊಡೆದಿದ್ದಾರೆ. ತಮಟೆ ಉತ್ತರ ಕರ್ನಾಟಕದ ಜನಪದ ಏನು ಪರಿಕರ ಅದು. ಅದನ್ನು ತಂದು ನಾವಿಲ್ಲಿಯ ಹಾಲಕ್ಕಿ ಸುಗಿಗಳ ಅಥವಾ ಹಾಲಕ್ಕಿ ಜನಪದಕ್ಕೆ ನಾವು ಸೇರಿಸ್ತಾ ಇದ್ದೇವೆ. ಕಾರಣ ಏನಿಲ್ಲ, ತಮಟೆ ಹೊಡೆದಾಗ ಅದ್ರದ್ದು ರಿದಮ್ ಚೆನ್ನಾಗಿ ಬರುತ್ತೆ, ಕುಣಿಯಕ್ಕೆ ಚೆನ್ನಾಗಾಗುತ್ತೆ ಅಂತ. ಆದರೆ ನಾವೇನು ಮಾಡ್ತಾ ಇದ್ದೇವೆ, ನಮ್ಮ ಮೂಲ ಕಲೆಯನ್ನು ಇನ್ನೊಬ್ಬರಿಗೆ ಕೊಡ್ತಾ ಇದ್ದೇವೆ ಅಂತ ಅರ್ಥ. ಇಲ್ಲಿಯೂ ಕೂಡ ಅಷ್ಟೇ, ನಾವು ಕಂಗಿಲು ವೇಷವನ್ನು ಹಾಕ್ಕೊಂಡಿರ್ತೇವೆ, ಸುಗ್ಗಿಯ ನೃತ್ಯವನ್ನು ಮಾಡ್ತೇವೆ. ಕಂಗಿಲು ಎಲ್ಲಿ, ಸುಗ್ಗಿ ಎಲ್ಲಿ? ನಮ್ಮ ಕುಣಿತ ಸುಗ್ಗಿ ಆಗ್ಬಿಟ್ಟು ನೀವು ವೇಷಭೂಷಣವನ್ನು ಕಂಗಿಲು ನೃತ್ಯದ ಹಾಕ್ಕೊಂಡ್ರೆ ಅದಕ್ಕೆ ಇದಕ್ಕೆ ವ್ಯತ್ಯಾಸವೇ, ಸಂಪೂರ್ಣವಾದ ವ್ಯತ್ಯಾಸ ಕಂಡು ಬಂದ್ಬಿಡುತ್ತೆ. ಈಗ ನೀವು ಯಕ್ಷಗಾನ ಹಾಕೊಂಡು ಬ್ರೇಕ್ ಡ್ಯಾನ್ಸ್ ಮಾಡ್ದಂಗೆ ಆಯ್ತು ಅದು. ಆದರೆ ನಾವಿಲ್ಲಿ ಹೆಚ್ಚಿಗೆ ಅದನ್ನು ಮುಖ್ಯವಾಗಿ ತೆಗೆದುಕೊಂಡಿಲ್ಲ, ನಿಮ್ಮ ಕುಣಿತವನ್ನು ಮಾತ್ರ ಹೆಚ್ಚಿಗೆ ನೋಡಿದ್ದೇವೆ, ಒಂದಿಷ್ಟು ವೇಷಭೂಷಣಕ್ಕೆ ಅವಕಾಶ ಕೊಟ್ಟಿದ್ದೇವೆ. ಹಾಗಾಗಿ ಅವೆಲ್ಲವನ್ನು ನೋಡಿದಾಗ ಸ್ಥಾನಗಳಲ್ಲಿ ಸ್ವಲ್ಪ ಆಚೆ ಈಚೆ ಆಗಿರುತ್ತೆ. ನಾವೆಲ್ಲವನ್ನು ಅಳೆದು ತೂಗಿ ಮಾಡಿರ್ತೇವೆ. ಅದಾದಮೇಲೆ ಪ್ರಾಪರ್ಟೀಸ್ ನೀವು ಎಷ್ಟು ಯೂಸ್ ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ಯೂಸ್ ಮಾಡ್ತೀರಿ ಅನ್ನೋದು ಮುಖ್ಯ. ಇಡೀ ಸ್ಟೇಜ್ ತುಂಬ ಪ್ರಾಪರ್ಟೀಸ್ ಹಾಕ್ಕೊಂಡು ನೀವು ಡ್ಯಾನ್ಸ್ ಎಲ್ಲಿ ಮಾಡ್ತೀರಿ? ಮತ್ತು ಇನ್ನೊಂದು, ನಾವು ಪ್ರಾಪರ್ಟೀಸನ್ನು ಹಾಕುವಾಗ ಸ್ಟೇಜನ್ನು ಬ್ಯಾಲೆನ್ಸಿಂಗ್ ಮಾಡಬೇಕು. ನೀವು ಇಲ್ಲಿ ಈ ಕಡೆ ಒಂದು ಮರವನ್ನು ಇಟ್ಟರೆ ಆ ಕಡೆನೇ ಗುಡಿಸಲು ಇಡಬಾರ್ದು, ಗುಡಿಸಲನ್ನ ಆ ಕಡೆ ಇಡಬೇಕು. ಆವಾಗ ಏನಾಗುತ್ತೆ, ಸ್ಟೇಜು ಬ್ಯಾಲೆನ್ಸಿಂಗ್ ಆಗುತ್ತೆ. ಮತ್ತು ಉಪಯೋಗಕ್ಕೆ ಬಾರದ
ಪರಿಕರಗಳನ್ನು ಯಾವತ್ತೂ ಉಪಯೋಗಿಸಬೇಡಿ. ನೀವು ಭತ್ತವನ್ನು ಹಾಕೊಂಡಿದ್ರಿಲ್ವ ಒಂದರಲ್ಲಿ, ಅದು ಎಲ್ಲೂ ಉಪಯೋಗಕ್ಕೆ ಬಂದಿಲ್ಲ, ಜಸ್ಟ್ ಒಂದು ಹಾಗೆ ಇಟ್ಟಿದ್ರು ಅವರು. ಅದಾದಮೇಲೆ ಅಲ್ಲಿ ಆ ಕಡೆ ಒಂದಿಷ್ಟು ಪರಿಕರಗಳನ್ನು ಬಿಟ್ಟಿದ್ರು, ಅದು ಎಲ್ಲೂ ಯೂಸ್ ಆಗಿಲ್ಲ. ನೀವು ಏನು ಪರಿಕರಗಳನ್ನು ಯೂಸ್ ಮಾಡ್ತಿರೋ ಅಲ್ಲಿ ವೇದಿಕೆ ಮೇಲೆ ಉಪಯೋಗಿಸ್ತಿರೋ ಅದು ನಿಮ್ಮ ನೃತ್ಯದಲ್ಲಿ ಉಪಯೋಗಕ್ಕೆ ಬರಬೇಕು. ಹಾಗಿದ್ರೆ ಮಾತ್ರ ಉಪಯೋಗಿಸಿ, ಭಾಳ ಚೆನ್ನಾಗಿ ಬರುತ್ತೆ. ಮತ್ತು ಕೆಲವರು ಕುಣಿತದಲ್ಲಿ ಎನರ್ಜಿಗಳಿರಲಿಲ್ಲ, ಏನೋ ಸಪ್ಪೆಯಾಗಿ ಕುಣಿತಾ ಇದ್ರು. ಒಂದಿಷ್ಟು ಜನ ತುಂಬ ಚೆನ್ನಾಗಿ ಕುಣಿದ್ರು, ಆದರೆ ಅವರಲ್ಲಿ ಕೋರ್ಡಿನೇಷನ್ ಇರಲಿಲ್ಲ. ಸೊ ಈ ಥರ ಎಲ್ಲ ಮಿಸ್ಟೇಕ್ಸ್ಗಳಿದ್ದಾವೆ. ಆ ಎಲ್ಲ ಮಿಸ್ಟೇಕ್ಸ್ಗಳನ್ನು ಅಳುದು ತೂಗಿ ಒಂದು ಸಮಗ್ರವಾದಂಥ ಒಂದು ಅದ್ಭುತವಾದಂಥ ನಿರ್ಣಯವನ್ನು ನಾವು ಮಾಡಿದ್ದೇವೆ. ಸೊ ನೀವೆಲ್ಲ ಕಲಾವಿದರಾಗಿರೋದ್ರಿಂದ ನನಗೆ ಹೆಮ್ಮೆ ಇದೆ, ನೀವು ಅದನ್ನು ಪ್ರೀತಿಯಿಂದ ಗೌರವದಿಂದ ಸ್ವಾಗತಿಸ್ತೀರಿ ಅಂತ ಹೇಳಿ. ಹಾಗೆಯೇ ಮುಂದಿನ ವರ್ಷಗಳಲ್ಲಿ ಆಗುವಂಥ ಏನು ಈ ಕಾರ್ಯಕ್ರಮ ಇದೆ ಅದಕ್ಕೆ ಇನ್ನೂ ಚೆನ್ನಾಗಿ ತಯಾರಿಯನ್ನು ಮಾಡಿಕೊಳ್ಳಿ. ಹಿಂದೆ ಅಂದರೆ ಕಳೆದ ವರ್ಷ ಆಗಿರುವಂಥ ಕಾಂಪಿಟೇಷನ್ ಈ ವರ್ಷ ಆಗಿಲ್ಲ. ಯಾಕೆಂತಂದರೆ ಹೋದ ವರ್ಷನೂ ಬಂದಿದ್ದೆ ನಾನು, ಅದಕ್ಕೂ ಹೋದ ವರ್ಷನೂ ನಾನು ಬಂದಿದ್ದೆ. ಹಾಗಾಗಿ ಹೋದ ವರ್ಷದ ಕಾಂಪಿಟೇಷನ್ಗೆ ಸ್ಪರ್ಧೆಗೆ ನಾವು ಕಂಪೇರ್ ಮಾಡಿದ್ರೆ ಈ ವರ್ಷ ಸ್ವಲ್ಪ ಕಡಿಮೆ ಇತ್ತು ಅಂತ ಅನ್ನಿಸ್ತು. ನನಗೂ ಕೂಡ ವಿಶ್ವದೇ ಮಾತಾಡ್ತಾ ಇದ್ವಿ ನಾವು. ಸೊ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ನಮಗೆ ಸ್ವಲ್ಪ ಈಸಿ ಆಯಿತು ಅಂತ ಅಂದ್ಕೋತೀವಿ. ಕಳೆದ ವರ್ಷ ಸ್ವಲ್ಪ ಟಫ್ ಆಗಿತ್ತು ನಮಗೆ, ಯಾವುದಕ್ಕೆ ನಾವು ಫಸ್ಟ್ ಕೊಡೋದು, ಅಂದರೆ ಅದ್ಭುತವಾದಂಥ ಪ್ರದರ್ಶನಗಳು ಬಂದಿದ್ವು. ಈ ಸರಿ ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಆದರೆ ಅಲ್ಲಲ್ಲಿ ಕೊರತೆಗಳಿದ್ವು. ಪ್ರಾಕ್ಟೀಸ್ಗೂ ಸಮಸ್ಯೆ ಆಗಿರ್ಬೋದು ಅಥವಾ ಏನೇನೋ ಇರ್ಬೋದು ಬಿಡಿ. ಯಾಕೆಂತಂದರೆ ಎಲ್ಲ ಕಲಾವಿದರು ಕೂಡ ಇವತ್ತು ನಿತ್ಯ ದುಡಿದು ಜೀವನ ಮಾಡುವಂಥವ್ರು. ಆ ಸಮಯದಲ್ಲೇ ಕಲೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಸೊ ಅವ್ರಿಗೆ ನಾವು ನಿಜವಾಗ್ಲೂ ಒಂದು ಪೂರ್ಣವಾದಂಥ ಚಪ್ಪಾಳೆಯನ್ನು ಕೊಡಬೇಕು ಅಲ್ವಾ. ಸೊ ಹಾಗಾಗಿ ಎಲ್ಲ ಕಲಾವಿದರಿಗೂ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಜೊತೆಗೆ ಇಂಥ ಕಾರ್ಯಕ್ರಮಗಳು ನಡೆದಾಗ ಮಾತ್ರ ಒಂದು ಸಮುದಾಯ ಗಟ್ಟಿಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಆವಾಗ ಇಲ್ಲಿ ಯಾರೋ ಭಾಷಣ ಮಾಡುವಾಗ ಹೇಳ್ತಾ ಇದ್ವು, ನಾವು ತಳಮಟ್ಟದ ಸಮುದಾಯ. ನಿಮ್ಮನ್ನು ನೀವು ಯಾಕೆ ಕೀಳರಿಮೆಯಿಂದ ನೋಡ್ಕೋತೀರಿ? ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಸಮಾಜಗಳಿಗಿಂತ ಮೇಲು ಅಂತ ತೋರಿಸಿಲ್ವ ನೀವು? ಯಾಕೆ ಇನ್ನೂ ಆ ಒಂದು ದಿಸೆಯಲ್ಲಿ ನೀವು ಯೋಚನೆಗಳನ್ನು ಮಾಡ್ತೀರಿ? ಆ ಯೋಚನೆಗಳಿಂದ ಹೊರಗೆ ಬಂದಾಗ ಮಾತ್ರ ನೀವು ಅದ್ಭುತವಾದಂಥ ಸಮುದಾಯ ಆಗಲಿಕ್ಕೆ ಸಾಧ್ಯ ಅಲ್ವಾ. ಸೊ ಎಲ್ಲರೂ ಇದ್ದಂಗೆ ನೀವಿದ್ರಿ, ನಿಮ್ಮ ಕೈ ಕೊಯ್ದರೂ ರಕ್ತನೇ ಬರುತ್ತೆ, ನಮ್ಮ ಕೈ ಕೊಯ್ದರೂ ರಕ್ತನೇ ಬರುತ್ತೆ ಅಲ್ವಾ. ಸೊ ಹಾಗಾಗಿ ಈ ವ್ಯವಸ್ಥೆಗಳಿಂದ ನಾವು ಹೊರಗೆ ಬರೋಣ. ನಾವೆಲ್ಲರಿಗೂ ಹೇಳ್ತೇವೆ ಸಮಾನರಾಗಿರಿ ಹೇಳಿ, ಬಟ್ ನಾವೆಲ್ಲೋ ಒಂದು ಕಡೆ ನಮ್ಮ ಕೀಳರಿಮೆಯಿಂದ ನಾವು ಹಿಂದಕ್ಕೆ ಹೋಗ್ತಾ ಇದ್ದೇವೆ. ಅದು ಆಗಬಾರ್ದು ಅಂತ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಹೋಗೋಣ. ಅದ್ಭುತವಾದ ನಾನು ಇಲ್ಲಿ ಎಲ್ಲವರನ್ನು ನೋಡ್ತಾ ಇದ್ದೆ. ಸಂಘಟನೆ ಮಾಡಿದವರು ಒಂದು ಸಮುದಾಯ ಇರ್ಬೋದು, ಆದರೆ ಇಲ್ಲಿ ಬಂದಂಥ ಎಲ್ಲ ಏನು ಸಮುದಾಯಗಳು ಕೂಡ ಇವತ್ತು ಏನು ಕಲೆಯ ಆಸ್ವಾದನೆಯನ್ನು ಆಸ್ವಾದಿಸಿದ್ದಾರೆ. ಅದು ತುಂಬ ಸಂತೋಷ. ಹಾಗಾಗಿ ಜ್ಞಾನಗಂಗಾ ತಂಡದಲ್ಲಿರುವಂಥ ಎಲ್ಲ ನನ್ನ ಏನು ಆತ್ಮೀಯರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ ಇಂಥ ಒಂದು ಶ್ರೇಷ್ಠ ಕಾರ್ಯಕ್ರಮವನ್ನು ಮಾಡಿದ್ದಕ್ಕಾಗಿ. ಹಾಗಾಗಿ ನೀವೆಲ್ಲರೂ ಕೂಡ ನಮ್ಮೆಲ್ಲರ 3 ಜನರ ನಿರ್ಣಯವನ್ನು ಅಪ್ಪಿಕೊಳ್ತೀರಿ ಅನ್ನುವಂತಹ ಏನು ಆಶಯದೊಂದಿಗೆ ನನ್ನ ಏನು ಅನಿಸಿಕೆಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಒಂದು ಸಾಂಗ್ ಹಾಡಿಸೋಣ. ಆ್ಯಂಡ್ ನಾವು ಡಾನ್ಸ್ ಮಾತ್ರ ನೋಡ್ತೀವಿ, ಬಟ್ ಆ ಡಾನ್ಸ್ ಒಳಗಡೆ ಏನೇನಿದೆ ಅನ್ನೋದು ನಮ್ಮ ಜನಪದ ಕಲಾವಿದರು ಕೂಡ ಶ್ರೀಯುತ ಶೈಲೇಶ್ ನಾಯ್ಕರ್ ಸರ್ಗೆ ಗೊತ್ತು. ಆ್ಯಂಡ್ ತುಂಬ ಚೆನ್ನಾಗಿ ವಿವರಿಸಿದಿರಿ. ಆ್ಯಂಡ್ ಒಂದು ಅದ್ಭುತವಾದಂಥ ಒಂದು ಮಾತನ್ನು ಹೇಳಿದರು ಅವರು. ಎಲ್ಲಿವರೆಗೆ ನಮ್ಮನ್ನು ನಾವು ಕೀಳಾಗಿ ನೋಡ್ಕೊಳ್ತೀವೋ ಅಲ್ಲಿವರೆಗೆ ನಾವು ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮನ್ನು ನಾವು ಸ್ವಲ್ಪ ಕೀಳು ಅಂತ ತಿಳ್ಕೊಳ್ಳೋದನ್ನು ಬಿಡಬೇಕು ಅಂತೇಳಿ ಹೇಳಿದ್ರು. ಅದ್ಭುತವಾದಂಥ ಒಂದು ಮಾತು. ಸೊ ಅದನ್ನು ಕೂಡ ಎಲ್ಲರೂ ಕೂಡ ಆ ಒಂದು ಮನದಟ್ಟಾಗಿ ರೂಢಿಸ್ಕೊಳ್ಬೇಕು ಅನ್ನುವಂಥದ್ದು ನನ್ನ ವೈಯಕ್ತಿಕ ವಿಚಾರ ಕೂಡ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿಶ್ವನಾಥ್ ಸರ್, ಒಂದೆರಡು ಮಾತುಗಳಲ್ಲಿ, ಸೊ ಅಷ್ಟೊತ್ತು ನೀವು ಕೂತ್ಕೊಂಡಿದ್ದೀರಾ, ಮಾತಾಡಿಲ್ಲ ಅಂತ ಹೇಳಿದ್ರೆ. ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗಾ ವೇದಿಕೆಯವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮಗೆ ಇಲ್ಲಿ ನಿರ್ಣಯಕರ ಕರೆದಾಗ ಒಪ್ಕೊಂಡಿದ್ದೀನಿ ಆಲ್ರೆಡಿ. ಇದಕ್ಕಾಗಿ ನಮ್ಮ ಜ್ಞಾನಗಂಗಾ ವೇದಿಕೆಯ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ತಿಳಿಸ್ತಾ ಇರುವಂಥದ್ದು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ಸಪೋರ್ಟ್ ಆ್ಯಂಡ್ ಲವ್. ಥ್ಯಾಂಕ್ ಯು. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ನಮ್ಮ ಪ್ರೀತಿಯ ಆರಕ್ಷಕ ವೃಂದದವರಿಗೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದೇ ರೀತಿಯಾಗಿ ನಮ್ಮ ಧ್ವನಿವರ್ಧಕ ಸಂಸ್ಥೆಯ ಮಾಲೀಕರಾಗಿರುವಂತಹ ಶ್ರೀಯುತ ರಾಘು ಬ್ರದರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ರಾಘು ಬ್ರದರ್, ಗೀತಾ ಸೌಂಡ್ಸ್.
ರಾಘು ಬ್ರದರ್. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ರವಿ ಅವರು ರಾಘುರವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ನಮ್ಮ ಈ ಒಂದು ಅದ್ಭುತವಾದಂತಹ ಲೈಟಿಂಗ್ ಅಂಡ್ ಧ್ವನಿವರ್ಧಕದ ಮಾಲೀಕರು, ಕರ್ನಾಟಕದಾದ್ಯಂತ ಕರಾವಳಿ ಭಾಗದ ಹೆಮ್ಮೆಯ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿಸ್ತಾ ಇರುವಂಥವರು. ಥ್ಯಾಂಕ್ ಯು ಸೋ ಮಚ್. ಒಂದು ಕಾರ್ಯಕ್ರಮದ ಛಾಯಾಗ್ರಹಣ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ವಿಡಿಯೋಗ್ರಾಫರ್ಸ್ ಹಾಗೂ ಫೋಟೋಗ್ರಾಫರ್ಸ್ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ವಿಡಿಯೋಗ್ರಾಫರ್ ಹಾಗೂ ಫೋಟೋಗ್ರಾಫರ್ ಇಬ್ಬರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂಥದ್ದು. ಆದಷ್ಟು ಬೇಗ ಪ್ಲೀಸ್ ಕಮ್. ಅದೇ ರೀತಿಯಾಗಿ ವಿನಾಯಕ್ ಡೆಕೋರೇಟರ್ಸ್ ಅವರಿದ್ದರೆ ದಯವಿಟ್ಟು ವೇದಿಕೆಯ ಸಜ್ಜುಗೊಳಿಸುವಿಕೆ ಹಾಗೂ ಆ ಒಂದು ರೋಡ್ ಸೈಡ್ ಮಾಡಿರುವಂತಹ ಲೈಟಿಂಗ್ ಕಾರ್ಯವನ್ನು ನಿರ್ವಹಣೆ ಮಾಡಿದಂಥವರು ದಯವಿಟ್ಟು ಅವರು ಇದ್ದರೆ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ವಿನಾಯಕ್ ಡೆಕೋರೇಟರ್ಸ್ ಅದೇ ರೀತಿಯಾಗಿ ನಮ್ಮ ಇವತ್ತಿನ ಛಾಯಾಗ್ರಾಹಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಈ ಒಂದು ಛಾಯಾಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ನಾವು ಈ ಒಂದು ಸ್ಟೇಜ್ ನಿರ್ಮಾಣ ಹಾಗೂ ಲೈಟಿಂಗ್ ವ್ಯವಸ್ಥೆ ಮಾಡಿದಂತಹ ವಿನಾಯಕ್ ಡೆಕೋರೇಟರ್ಸ್ ಶ್ರೀನಿಧಿ ಇವರು ಇತರ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಜ್ಞಾನಗಂಗಾ ವೇದಿಕೆ ಬೆಳ್ಳಿ ರಥೋತ್ಸವದ ಪ್ರಯುಕ್ತ ಇನ್ನೂ ಹಮ್ಮಿಕೊಂಡಂತಹ ಜಾನಪದ ಸ್ಪರ್ಧಾ ಹಾಗೂ ನೃತ್ಯ ಸ್ಪರ್ಧಾ ಕಾರ್ಯಕ್ರಮ ಇಲ್ಲಿಗೆ ಮುಗಿದು ಇವತ್ತು ನಾವು ಈ ಒಂದು ಸ್ಪರ್ಧಾಳುಗಳಿಗೆ ವಿಜೇತವರಿಗೆ ಬಹುಮಾನವನ್ನು ಈಗಾಗಲೇ ನೀಡಲಾಗಿದೆ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ನಿರೂಪಕರಾಗಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿ ಕಾರ್ಯಕ್ರಮವನ್ನು ಚೆನ್ನಾಗಾಣಿಸಿಕೊಟ್ಟಂತ ನಗದು ಹಾಗೂ ಅತ್ಯಾಕರ್ಷಕವಾದಂತಹ ಒಂದು ಫಲಕ ವೇದಿಕೆ ಮೇಲಿದೆ. ಯಾರಂತ ಗೆಸ್ ಮಾಡಬಹುದಾ? ಯಾವ ನಂಬರ್ ಅಂತ ಗೆಸ್ ಮಾಡಬಹುದಾ? ಯಾವುದು? ಒಂದಾ? ಎರಡು? ಓಕೆ, ಆ ಒಂದು ಸಂಖ್ಯೆಯನ್ನ ನಮ್ಮ ಶ್ರೀಯುತ ಕೃಷ್ಣಮೂರ್ತಿ ಅಬ್ಬರ್ ಸರ್ ಅವರು ರಿವೀಲ್ ಮಾಡಲಿಕ್ಕಿದ್ದಾರೆ. The ಚತುರ್ಥ ಬಹುಮಾನ, fourth prize goes to ಶ್ರೀ ಶಾಂತಿಕಾಂಬಿಕಾ ಬಸ್ತಿಕೇರಿ. ನಂಬರ್ 8 ಶಾಂತಿಕಾಂಬಾ ಬಸ್ತಿಕೇರಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂತದ್ದು. ಇವರಾದ ಕೈತಾಳದೊಂದಿಗೆ ಎಲ್ಲಾ ಕಲಾವಿದರನ್ನ ವೇದಿಕೆಗೆ ಸ್ವಾಗತಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ನಂಬರ್ 8 ಚತುರ್ಥ ಬಹುಮಾನವನ್ನ ಪಡೆದುಕೊಳ್ತಾ ಇರುವಂತಹ ತಂಡ ನಂಬರ್ 8 ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪ್ಲೀಸ್ ಆದಷ್ಟು ಬೇಗ ಬಂದರೆ ಚೆನ್ನಾಗಿರುತ್ತೆ. ನಂಬರ್ 8 ಅದರ ಜೋರಾದ ಚಪ್ಪಾಳೆಗಳು ಬರಲಿ. ಅಂಡ್ ಅದೇ ರೀತಿಯಾಗಿ ಇವತ್ತಿನ ಈ ಒಂದು ಜಾನಪದ ನೃತ್ಯ ಸ್ಪರ್ಧೆಯ ತೃತೀಯ ಬಹುಮಾನವನ್ನು ಪಡೆದುಕೊಳ್ತಾ ಇರುವಂತಹ ತಂಡ ಯಾರು ಗೆಸ್ ಮಾಡಬಹುದಾ? ಎನಿ ಗೆಸ್? 2 ಮತ್ತೆ ಬೇರೆ ಎನಿ ನಂಬರ್? 2 ನಾ? ನೋಡೋಣ ಯಾವ ನಂಬರ್ ಅಂತ. ದ ನೇಮ್ ಬಂದು ಜಟಕೇಶ್ವರ ಶಿಕಾರ್. ಜಟಕೇಶ್ವರ ಶಿಕಾರ್. ದ ನಂಬರ್ ಈಸ್ 7. ಜೋರಾದ ಚಪ್ಪಾಳಿಯೊಂದಿಗೆ ಎಲ್ಲ ಕಲಾವಿದರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ
ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂತದ್ದು ನಮ್ಮ 7 ತೃತೀಯ ಬಹುಮಾನವನ್ನು ಪಡೆದುಕೊಳ್ತಾ ಇದೆ. ಇದೀಗ ದ್ವಿತೀಯ ಬಹುಮಾನ 5,000 ನಗದು ಹಾಗೂ ಅತ್ಯಾಕರ್ಷಕವಾಗಿರುವಂತಹ ಒಂದು ಟ್ರೋಫಿ. ಎನಿ ಗೆಸ್ ಮಾಡಬಹುದಾ? ಯಾವುದು ನಂಬರ್? ಯಾವುದು ನಂಬರ್ 2, 4, 3 ನೋಡೋಣ ಆ ನಂಬರ್ ಯಾವುದು ಅಂತ. ಓಕೆ, ನಮ್ಮ ವಿಶ್ವಗಂಗಾ ಸರ್ ಅವರು ಆ ಒಂದು ನಂಬರ್ ಅನ್ನ ರಿವೀಲ್ ಮಾಡ್ತಾ ಇದ್ದಾರೆ. ನಂಬರ್ 2, the name is ಪವಿತ್ರ ಸಂಗಡಿಗರು ಮಣಕಿ. ನಂಬರ್ 2 ಇವರು ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಸೊ ತಮ್ಮ ಪ್ರೀತಿ ತುಂಬಿದ ಚಪ್ಪಾಳಿಯೊಂದಿಗೆ ಅವರನ್ನ ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಕಂಗ್ರ್ಯಾಚುಲೇಷನ್. ಒಂದ್ಸಲ ಚಪ್ಪಾಳೆ ಬರಲಿ. And the last prize, the winner of the competition ಜಾನಪದ ನೃತ್ಯ 2025. ಇದರ ವಿನರ್, ದ ಫೈನಲ್, ಇದರಲ್ಲಿ ವಿನ್ನರ್ ಆದಂತಹ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾ ಇರುವಂತಹ ತಂಡ ಎನಿ ಗೆಸಸ್? ಯಾವುದು? 4, 1. ಓಕೆ, ಆ ಒಂದು ನಂಬರ್ ಅನ್ನ ಅನೌನ್ಸ್ ಮಾಡ್ಲಿಕ್ಕಿದ್ದಾರೆ. ಶೈಲೇಶ್ ನಾಗ್ ಸರ್ ಹೇಳಿ, ಆ ನಂಬರ್ ಯಾವುದು? ನಂಬರ್ 4. ದಟ್ ಈಸ್ ಹಳೆಯ ಗೌಡಿಕೆ ದುಗ್ಗೂರು. ಈ ಒಂದು ತಂಡ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾ ಇದೆ. ದುಗ್ಗೂರು ತಂಡಕ್ಕೆ ಪ್ರೀತಿ ತುಂಬಿದ ಧನ್ಯವಾದಗಳನ್ನು ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದುಗ್ಗೂರು ಟೀಮ್ ಪ್ರಥಮ ಸ್ಥಾನವನ್ನು ಪಡೆದುಕೊಳ್ತಾ ಇದೆ. ಕಂಗ್ರ್ಯಾಚುಲೇಷನ್. ಒಂದ್ಸಲ ಜೋರಾದ ಚಪ್ಪಾಳೆಗಳು ನಮ್ಮ ಈ ಒಂದು ಪ್ರೀತಿಯ ದುಗ್ಗೂರು ತಂಡಕ್ಕೆ. ಪ್ರಥಮ ಸ್ಥಾನವನ್ನು ಅಲಂಕರಿಸಿಕೊಳ್ತಾ ಇದೆ. ಕಂಗ್ರ್ಯಾಚುಲೇಷನ್. ಸೊ ಈ ಒಂದು ಸಾಂಸ್ಕೃತಿಕ ಹಬ್ಬ 2025 ಇದರ 2 ಕಾರ್ಯಕ್ರಮಗಳು ಮುಕ್ತಾಯವಾಗಿದೆ. ಕೊನೆಯ ಕಾರ್ಯಕ್ರಮ ನಗುವುದು ಧರ್ಮ, ನಗಿಸುವುದು ಪರಧರ್ಮ ಎನ್ನುವಂತಹ ಒಂದು ಕಾಯಕದೊಂದಿಗೆ ನಮ್ಮನ್ನೆಲ್ಲ ನಗಿಸೋದಕ್ಕೆ ಆಗಮಿಸ್ತಾ ಇರುವಂತದ್ದು ನಮ್ಮ ಉಡುಪಿ ಜಿಲ್ಲೆಯ ಬೀಜಾಡಿಯ ಗೋಪಾಡಿಯ ಕಲಾಚಂದನ ಕಲಾತಂಡದವರಿಂದ ಇದೀಗ ನೆರವೇರ್ತಾ ಇರುವಂತದ್ದು ದ ಲಾಸ್ಟ್ ವಾರ್ನಿಂಗ್. ಈ ಒಂದು ಕಾರ್ಯಕ್ರಮ ಇದೀಗ ನೆರವೇರ್ತಾ ಇದೆ. ಸೊ ಅವರನ್ನ ಈ ಒಂದು ವೇದಿಕೆಗೆ ಸ್ವಾಗತಿಸಿಕೊಳ್ತಾ ನಾನು ಈ ಒಂದು ವೇದಿಕೆಯಿಂದ ನಿರ್ಗಮಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಗ್ರೇಟ್ ಅಪಾರ್ಚುನಿಟಿ.